ಸ್ವಾಗತ ನಿಮ್ಗೆ. ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ನಮ್ಮ ವಿಶೇಷವಾಗಿರುವಂತಹ ಹುಣ್ಣಿಮೆ ಧ್ಯಾನಕ್ಕೆ ಆಗಮಿಸಿರುವಂತಹ ಎಲ್ಲ 224 ಆತ್ಮೀಯ ಬಾಂಧವರಿಗೂ ಕೂಡ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಶರಣಾರ್ಥಿಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಸೊ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಓಕೆ, ಸೊ ಎಲ್ಲರೂ ಆರಾಮಿರಿ. ಯಾವಾಗ್ಲೂ ನೆನ್ಪಿಡ್ರಿ, ಖುಷಿ ಅನ್ನುವಂಥದ್ದು ಏನಿದೆ ನೋಡ್ರಿ, ಅದು ಎಲ್ಲದಕ್ಕಿಂತ ದೊಡ್ಡ ಸಂಪತ್ತಿದೆ. ಎಲ್ಲವನ್ನ ಕಳ್ಕೊಂಡ್ರು ಮತ್ತೆ ಮತ್ತೆ ಪಡಿಬಹುದು, ಅದ್ರ ಒಳಗಿನ ಸಂತೋಷ ಅಂತಿದೆ ನೋಡ್ರಿ, ಆನಂದ ಅಂತಿದೆ, ಅದು ಕಳೆದೋದ್ರು ಮತ್ತೆ ಸಿಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಯಾವಾಗ್ಲೂ ಸದಾ ಕಾಲ ಖುಷಿಯಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಷಯದ ಕಡೆಗೆ ಹೋಗೋಣ. ಯಾರ್ಯಾರಿದ್ರಿ ಫಸ್ಟ್ ಟೈಮ್ ನಮ್ಮ ಹುಣ್ಣಿಮೆ ಧ್ಯಾನವನ್ನ ಅಟೆಂಡ್ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಮೀ ಅಂತ ಒಂದ್ಸಲ ಟೈಪ್ ಮಾಡ್ರಿ. ಫಸ್ಟ್ ಟೈಮ್, ಈ ಹಿಂದೆ ಯಾವಾಗ್ಲೂ ಮಾಡೇ ಇಲ್ಲ, ಫಸ್ಟ್ ಟೈಮೇ ನಮ್ ಕೋರ್ಸ್ ಅನ್ನ ಇದ್ರಲ್ಲಿ ಬಂದಿದ್ರಿ ಅವರೆಲ್ಲರೂ ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ಎಸ್, ಸಾಕಷ್ಟು ಜನ ಇದ್ದೀರಿ ಫಸ್ಟ್ ಟೈಮ್. ನಾವು ಬಹಳ ದಿನ ಆಯ್ತು, ಸುಮಾರು 3 ತಿಂಗಳಿಂದ ಮಾಡ್ಲಿಲ್ಲ, ನಮಗೂ ಬೇರೆ ಬೇರೆ ಕೆಲಸಗಳ ಇದ್ರಲಿಂದ. ಹಾಗಾಗಿ ಇವತ್ತು ಮತ್ತೆ ಪುನಃ ನಾವು ಹುಣ್ಣಿಮೆ ಮೆಡಿಟೇಷನ್ ಕಡೆಗೆ ಬರ್ತಾ ಇದ್ದೀವಿ. ಸಾಕಷ್ಟು ಜನ, ಸುಮಾರು 100 ಮೆಂಬರ್ಸ್ ಇದ್ದೀರಿ, ಫಸ್ಟ್ ಟೈಮ್ ನಮ್ಮ ಕೋರ್ಸ್ ನಲ್ಲಿ ಬಂದಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ತಮ್ಮೆಲ್ಲರಿಗೂ ಸಮೇತ ಫಸ್ಟ್ ಟೈಮ್ ಬಂದವರು 100 ಮೆಂಬರ್ಸ್ ಇದ್ದಾರೆ. ಉಳಿದವರೆಲ್ಲ ಮೊದ್ಲಿಂದೆಲ್ಲ ಸೀನಿಯರ್ಸ್ ಇದ್ದಾರೆ, ಲೈಫ್ ಕೋಚ್ ನವ್ರು ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ, ನಮ್ಮ ಟ್ರೈನರ್ಸ್ ಇದ್ದಾರೆ. ಪ್ರತಿಯೊಬ್ರು ಸಮೇತ ತಾವೆಲ್ಲರೂ ಇದ್ದೀರಿ. ಹಾಗಾಗಿ ಫಸ್ಟ್ ಟೈಮ್ ಬಂದವರಿಗೂ ಎಲ್ಲರಿಗೂ ಮತ್ತೊಂದು ಸಲ ಸ್ವಾಗತವನ್ನ ಮಾಡ್ತಾ, ಇದೀಗ ನಿಮ್ಮ ಡೈರಿಯನ್ನ ಓಪನ್ ಮಾಡ್ರಿ. ನಿಮ್ಮ ಡೈರಿ ಮತ್ತು ಪೆನ್ ಯಾವಾಗ್ಲೂ ಇಟ್ಕೊಳ್ಬೇಕು, ನೆನ್ಪಿಡ್ರಿ. ಆಮೇಲೆ 1 ಗ್ಲಾಸ್ ನೀರು ಮತ್ತೆ ಒಂದು ಜ್ಯೋತಿ ಅಂದ್ರೆ ದೀಪ, ಇವೆರಡನ್ನ ನಿಮ್ಮ ಹತ್ರ ಇಡ್ಬೇಕು. ಎಸ್, ಆಮೇಲೆ ಇವೆರಡು ನಿಮ್ಮ ಹತ್ರ. ಎಸ್, ಅದೇ ರೀತಿ ಡನ್. ಸೊ ನಿಮ್ಮ ಡೈರಿಯನ್ನ ಓಪನ್ ಮಾಡಿ ಬರೆಯೋದಕ್ಕೆ ಶುರು ಮಾಡ್ರಿ. ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು, ಯಶಸ್ಸು ಅನ್ನುವಂಥದ್ದು ಯಾವ ರೀತಿ ನಾವು ಕನ್ಸಿಡರ್ ಮಾಡ್ಬೇಕು. ಬಹಳಷ್ಟು ಸಲ ನಮ್ಗೆ ಏನಾಗುತ್ತೆ ಅಂದ್ರ ಯಾವ್ದಕ್ಕೆ ಸಕ್ಸಸ್ ಅನ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಸಾಕಷ್ಟು ಸಲ ಕನ್ಫ್ಯೂಷನ್ ದಾಗ ಇದ್ದಿರ್ತೀವಿ ನಾವು. ಬಹಳಷ್ಟು ಸಲ ಅನ್ಕೊಂಡಿರ್ತೀವಿ ಏನು ಅಂದ್ರೆ ಬಹಳ ದುಡ್ಡು ಮಾಡಿದ್ರೆ ನಾವು ಸಕ್ಸಸ್ ಆಗಿರ್ತೀವಿ ಅಂತ. ಏನ್ ಅನ್ಕೊಂಡಿರ್ತೀವಿ, ಬಹಳ ದುಡ್ಡು ಮಾಡ್ಬೇಕು, ಹಣ ಗಳಿಸ್ಬೇಕು, ಹಣ ಗಳಿಸಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತೇಳಿ, ಅಥವಾ ಆಗಿದ್ದೀನಿ, ಅಥವಾ ಜನನು ಇವ್ರು ಸಕ್ಸಸ್ ಇದ್ದಾರೆ ಅಂತ ಹೇಳಿ ಅನ್ಕೊಂಡಿರ್ತಾರಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಯೋಚನೆ ಮಾಡ್ರಿ, ಬಹಳಷ್ಟು ದುಡ್ಡು ಇದೆ ನನ್ನ ಹತ್ರ, ಆದ್ರೆ ಹೆಲ್ತ್ ಸರಿ ಇಲ್ಲ, ನಮ್ಮ ಆರೋಗ್ಯ ಸರಿಯಾಗಿ ಇಲ್ಲ ಅಂದ್ರ ಆ ಗಳಿಸಿರುವ ಹಣ ಇದೆ ನೋಡ್ರಿ, ಅದು ಯಾವ್ದಕ್ಕೂ ಬರೋದಿಲ್ಲ, ಅದು ಸಂತೃಪ್ತಿ ಕೊಡೋದಿಲ್ಲ, ಅದು ಯಾವುದೇ ಆತ್ಮಾನಂದ ಅಂತ ಇರುತ್ತೆ ನೋಡ್ರಿ, ಅದು ಫೀಲ್ ಮಾಡಿಸೋದಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರ, ನಿಜವಾದ ಸಕ್ಸಸ್ ಅನ್ನುವಂಥದ್ದಿದೆ ನೋಡ್ರಿ, ಅದು 7 ಏರಿಯಾಗಳಲ್ಲಿ ನೋಡ್ತೀವಿ ನಾವು. ಈ 7 ಏರಿಯಾಗಳನ್ನ ಯಾರು ಪರ್ಫೆಕ್ಟ್ ಆಗಿ 100% ತಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೆ ನೋಡ್ರಿ, ಅವರು ನಿಜವಾಗ್ಲೂ ಸಕ್ಸಸ್ ಆಗಿರ್ತಾರೆ. ಹಾಗಾಗಿ ಮೊದಲ ಏರಿಯಾ ಬರುತ್ತೆ ಹೆಲ್ತ್ ಏರಿಯಾ, ಆರೋಗ್ಯ ಅನ್ನುವಂಥದ್ದು. ನೋಟ್ ಮಾಡ್ಕೊಡ್ರಿ. ಸೊ ಫಸ್ಟ್ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡೋಣ, ನಮ್ಮ ಹೆಲ್ತ್ ಮೇಲೆ. ನಮ್ಮ ಆರೋಗ್ಯ ಸರಿಯಾಗಿದ್ದಾಗ ಮಾತ್ರ ನಮ್ಮ ಪ್ರಪಂಚ ಖುಷಿಯಾಗಿರುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಆರೋಗ್ಯದಲ್ಲಿ 2 ಪ್ರಕಾರದ ಹೆಲ್ತ್ಗಳು ಬರುತ್ತೆ. ನೋಟ್ ಮಾಡ್ಕೊಡ್ರಿ. ಎಷ್ಟು ಪ್ರಕಾರ? 2 ಬರುತ್ತೆ. ಒಂದು ಬರುತ್ತೆ ಫಿಸಿಕಲ್ ಹೆಲ್ತ್, ಮತ್ತೆ 2ನೇದು ಬರುತ್ತೆ ಮೆಂಟಲ್ ಹೆಲ್ತ್. ಎಲ್ಲರಿಗೂ ಕೇಳಿಸ್ತಾ ಇದೆನಾ? ಸೊ ಹಾಗಾಗಿ 2 ಪ್ರಕಾರದಲ್ಲಿ ಒಂದು ಬರುತ್ತೆ ಫಿಸಿಕಲ್, ಅಂದ್ರೆ ಶಾರೀರಿಕವಾಗಿರುವಂತ ಆರೋಗ್ಯ. ಯಾವುದು? ನಮ್ಮ ಶಾರೀರಿಕ ಆರೋಗ್ಯ. ಫಿಸಿಕಲ್ ಅಲ್ಲಿ ನೋಡ್ರಿ, ನಮ್ಮ ತಲೆಯಿಂದ ಕಾಲಿನ ಬೆರಳಿನವರೆಗೂ ಸಮೇತ ನಾನು ಸಂಪೂರ್ಣ ಹೆಲ್ದಿ ಆಗಿದ್ದಾಗ ನನ್ನ ಶರೀರ ಏನ್ ಮಾಡುತ್ತೆ, ನನ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ದೈಹಿಕ ಆರೋಗ್ಯ ಇದೆ ನೋಡ್ರಿ, ಅದು ಬಹಳ ಮಹತ್ವದ್ದು.
ಆದ್ರೆ ಅದ್ರ ಜೊತೆಗೆ ಇನ್ನೂ ಒಂದು ಆರೋಗ್ಯ ಇದೆ, ಅದು ಯಾವುದು ಅಂದ್ರೆ ಮಾನಸಿಕ ಆರೋಗ್ಯ. ಸೊ ಇವತ್ತು ಪ್ರಸಕ್ತ ಸಮಾಜದಲ್ಲಿ, ಇವತ್ ನಾವೇನ್ ಬದುಕುವಂತಹ ಸಮಾಜ ಇದೆ ನೋಡ್ರಿ, ನಮ್ಮಲ್ಲಿ ದೈಹಿಕವಾಗಿ ಫಿಟ್ ಇರೋರನ್ನ ನಾವು ಬಹಳ ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಆದ್ರೆ ಮಾನಸಿಕವಾಗಿ ಬಹಳಷ್ಟು ಸಮಸ್ಯೆಗಳಿಗೆ ಒಳಪಟ್ಟಿರುವುದು, ಡಿಪ್ರೆಷನ್ ಇರೋದು, ಎಂಗ್ಸೈಟಿ ಇರೋದು, ಟೆನ್ಷನ್ ಮಾಡ್ಕೊಳ್ಳೋದು, ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಗಳ ಜೊತೆಗೆ ಹೋರಾಟ ಮಾಡೋದು, ಈ ರೀತಿ ಮಾನಸಿಕ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತವಾಗಿ ಮಾನಸಿಕ ರೋಗಿಗಳು ತುಂಬಿರುವಂತ ಸಮಾಜದಲ್ಲಿ ನಾವಿರ್ತಾ ಇದ್ದೀವಿ. ಹಾಗಾಗಿ ಈ ಮಾನಸಿಕ ರೋಗಗಳಿಂದ ನಮ್ಗೆ ಮುಕ್ತ ಆಗೋದಕ್ಕೆ ನಮಗ್ ಬೇಕಾಗಿರುವಂತಹ ಮತ್ತೊಂದು ಏರಿಯಾ ಇದೆ, ಅದು ಯಾವುದು ಅಂದ್ರ ಸ್ಪಿರಿಚುವಲ್ ಏರಿಯಾ. ಬರ್ಕೋಡ್ರಿ, ಆಧ್ಯಾತ್ಮಿಕ ಜಗತ್ತು. ಸೊ ಈ ಆಧ್ಯಾತ್ಮಿಕ ಜಗತ್ತಿದೆ ನೋಡ್ರಿ, ಇದು ಹಣ ಗಳಿಸಿ ಕೊಡೋದಿಲ್ಲ. ನಾನು ಈಗ್ಲೇ ಹೇಳ್ತಾ ಇದ್ದೀನಿ ಸ್ಪಷ್ಟ. ನೀವು ಬಹಳ ಧ್ಯಾನ ಮಾಡ್ತೀರಿ ಅಂದ್ರೆ ತಂತಾನೆ ದುಡ್ಡೆಲ್ಲ ಸುರಿಯುತ್ತೆ, ಹಂಗಾಗೋದಿಲ್ಲ. ಇಲ್ಲಿ ಹಣ ನಮ್ಗೆ ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಮಾನಸಿಕ ನೆಮ್ಮದಿ ಅಂತ ಇದೆ ನೋಡ್ರಿ, ಇದು 100ಕ್ಕೆ 100 ಸಿಗುತ್ತೆ ಮೆಡಿಟೇಷನ್ ತಾನೇ ಆಗುತ್ತೆ. ಹಾಗಾಗಿ ಶಾರೀರಿಕವಾಗಿರುವಂತಹ ಯಾವುದೇ ಒಂದು ಕಾರ್ಯಗಳನ್ನ ಮಾಡಿದಾಗ ಅದು ತಾತ್ಕಾಲಿಕವಾಗಿ ಫಲಿತಾಂಶ ಕೊಡುತ್ತೆ. ಶಾರೀರಿಕ ಕಾರ್ಯ ನೀವ್ ಯಾವ್ದು ಮಾಡ್ರಿ ನೋಡ್ರಿ, ಶಾರೀರಿಕವಾಗಿ ನಾವು ಗಟ್ಟಿ ಆದೀವಿ ಅಂತ ತಿಳ್ಕೊರಿ, ಎಷ್ಟು ವರ್ಷ ನಡೆಯುತ್ತೆ ಇದು ಶರೀರ? ಎಷ್ಟು ವರ್ಷನೂ ನಡಿಬಹುದು. ಒಂದ್ ವೇಳೆ ನಾವು ಮಾನಸಿಕವಾಗಿ ಗಟ್ಟಿಯಾಗಿದ್ದೀವಿ ಅಂದ್ರ ನಮ್ದು ಜನ್ಮಾಂತರದ್ದು ಸಮೇತ ಇದೆ ನೋಡ್ರಿ, ಅಲ್ಲಿ ಹೀಲ್ ಆಗೋದಕ್ಕೆ ಸಾಧ್ಯ ಇದೆ, ಚಿಕಿತ್ಸೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾವೇನಾದ್ರೂ ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿಯಿಂದ ಇರ್ಬೇಕಂದ್ರ ಮೆಡಿಟೇಷನ್, ಧ್ಯಾನ ಇದೆ ನೋಡ್ರಿ, ಅದು ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಮತ್ ಇವತ್ತು ಯಾರಾದ್ರೂ ಸುಕೂನ್ ಇದ್ದಾರೆ, ತನ್ ಪಾಡಿಗೆ ತಾನು ಬದುಕ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಸ್ಪಿರಿಚುವಲ್ ಜನಾನೇ ಇದ್ದಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ಎಲ್ಲರಿಗೂ. ಈಗ ಅಧ್ಯಾತ್ಮದ ಜೊತೆಗೆ ಯಾರು ಕನೆಕ್ಟ್ ಇದಾರೆ ನೋಡ್ರಿ, ಅದು ಯಾವ್ದಾದ್ರು ಧರ್ಮ ಇರ್ಲಿ, ಯಾವ್ದಾದ್ರು ಕಲ್ಟನ್ನ ಅವ್ರು ಯೂಸ್ ಮಾಡ್ತಾ ಇರ್ಲಿ, ಅಥವಾ ಎಲ್ಲಿಯಾದ್ರೂ ಹೋಗ್ಲಿ ಅವ್ರು. ಸೊ ಯಾರು ಸ್ವಲ್ಪ ಸ್ಪಿರಿಚುವಲ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನೋಡ್ರಿ, ಅವ್ರು ಮಾತ್ರ ನೆಮ್ಮದಿಯಾಗಿದ್ದಾರೆ. ಉಳ್ದವ್ರೆಲ್ಲ ಗತಿ ಏನದ ಗಂಗೋತ್ರಿ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದಿನ ವಿಷಯ. ಹಾಗಾಗಿ ನಿಜವಾದ ಆರೋಗ್ಯ ಅನ್ನುವಂಥದ್ದು ಕನೆಕ್ಷನ್ ಎಲ್ಲಿಂದ ಶುರು ಆಗುತ್ತೆ ಅಂದ್ರ ಸ್ಪಿರಿಚುವಲ್ ವರ್ಲ್ಡ್ ಇಂದ ಶುರು ಆಗುತ್ತೆ. ಆಧ್ಯಾತ್ಮಿಕ ಎನರ್ಜಿ, ಒಂದು ಶಕ್ತಿಯಿಂದ ಶುರು ಆಗುತ್ತೆ. ಹಾಗಾಗಿ ಆ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಮೂಲ ಯಾವುದು ಅಂದ್ರ ನನ್ನೊಳಗಿನ ನಾನು ಆಗಿರುವಂತ ನನ್ನ ಆತ್ಮದ ಚೈತನ್ಯ ಜೊತೆಗೆ ನಾನ್ ಜೋಡಿಸ್ಕೊಳ್ಳೋದು. ಸಿಂಪಲ್. ಅಧ್ಯಾತ್ಮ ಅಂದೇನು? ನನ್ನೊಳಗ್ ನಾನು ಇದ್ದೀನಿ, ಒಂದು ನನ್ಗೆ ನಾನು ಕಳ್ಕೊಂಡ್ಬಿಟ್ಟಿನಿ ಹೊರಗಿನ ಹೋರಾಟದಲ್ಲಿ. ಈಗ ನನ್ನೊಳಗಿನ ನಾನು ಅನ್ನುವಂತ ಈ ಚೈತನ್ಯ ಶಕ್ತಿ ಇದೆ ನೋಡ್ರಿ, ಅದನ್ನ ಗುರುತಿಸೋದು, ಅದ್ರ ಜೊತೆ ಕನೆಕ್ಟ್ ಆಗೋದು, ಇದು ನಮ್ಮ ಅಧ್ಯಾತ್ಮದಲ್ಲಿ ಆಗುವಂತ ದೊಡ್ಡ ಸಾಧನೆ. ಹಾಗಾಗಿ ಈಗ ನೀವೇನಾದ್ರೂ ನಿಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕಂದ್ರ ನೀವು ಯಾವ ಜರ್ನಿಯನ್ನ ಮಾಡ್ಬೇಕಂದ್ರ ಇನ್ನರ್ ಜರ್ನಿಯನ್ನ ಮಾಡ್ಬೇಕು. ಬರ್ಕೊಡಿ, ಒಳಗಿನ ಪ್ರಯಾಣ ಶುರು ಮಾಡ್ಬೇಕು. ನಮ್ಮ ಹೊರಗಿನ ಹೋರಾಟ ಇದೆ ನೋಡ್ರಿ, ನೀವ್ ಎಷ್ಟು ಬಡದಾಡ್ರಿ, ಎಷ್ಟು ಹೊಡೆದಾಡ್ರಿ, ಮತ್ತದು 6 ಆಗೋದಿಲ್ಲ, 3 ಉಳಿಯೋದಿಲ್ಲ. ಮತ್ ಶೂನ್ಯಕ್ಕೆ ಶೂನ್ಯ ಉಳಿದಿರುತ್ತೆ. ಮತ್ತೆ ಟೆನ್ಷನ್ ಅಂತೂ ತಪ್ಪಿದ್ದಲ್ಲ ನಾವು. ಹಾಗಾಗಿ ಅಧ್ಯಾತ್ಮ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂದ್ರ ನಮ್ಮೊಳಗೆ ಮಾನಸಿಕವಾದ ಸದೃಢತೆ ತಂದುಕೊಡುತ್ತೆ. ನಮ್ಗೆ ಮಾನಸಿಕವಾಗಿ ಸದೃಢ ಆಗ್ತೀವಿ ನಾವು. ಶಾರೀರಿಕ ಅಂತೂ ಅಲ್ಲಿ ವೈಬ್ರೇಷನು, ಫ್ರೀಕ್ವೆನ್ಸಿ ಎಲ್ಲಾನು ಕೆಲಸ ಮಾಡುತ್ತೆ. ಹಾಗಾಗಿ 2ನೇ ಲೇಯರ್ ಯಾವ್ದು ಬರುತ್ತೆ? ಸ್ಪಿರಿಚುವಲ್ ವರ್ಲ್ಡ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ನನ್ನ ಶರೀರನು ಗಟ್ಟಿ ಇದೆ, ನನ್ನ ಮನಸ್ಸು ಗಟ್ಟಿ ಇದೆ, ನಾನು ನೆಮ್ಮದಿಯಾಗಿದ್ದೀನಿ, ಆಧ್ಯಾತ್ಮಿಯಾಗೂ ಇದ್ದೀನಿ. ಆದ್ರೆ ಈ ಸಮಾಜದಲ್ಲಿ ನಾನು ಬದುಕಬೇಕು ಅಂದ್ರೆ ನನಗೆ ಇನ್ನೂ ಒಂದು ಅತ್ಯಂತ ಅಗತ್ಯವಾಗಿರುವುದು ಬೇಕಾಗಿದೆ. ಅದು ಯಾವುದು ಅಂದ್ರೆ ವೆಲ್ತ್, ಹಣ, ಅಬಂಡನ್ಸ್. ಇದು ಬಹಳ ಮಹತ್ವದಿದೆ. ಸಾಕಷ್ಟು ಜನ, ನಾನು ಇವತ್ತು ಬೆಳಿಗ್ಗೆ ರೇಖಿ ಲೆವೆಲ್ 1 ದೀಕ್ಷೆಯನ್ನ ಕೊಟ್ಟಿವಿ. ಕೊಡುವಾಗ ಸುಮಾರು 200 ಮೆಂಬರ್ಸ್ ಇದ್ರು ಸಮೀಪ ಬೆಳಗಿನ ಸೆಷನ್ ನಲ್ಲಿ. ಎಲ್ಲರಿಗೂ ಮುಂದಿನ ಕೋರ್ಸ್ ತಗೊಳ್ಬೇಕಂತಿತ್ತು ಪಾಪ, ಒಬ್ರಿಗೂ ತಗೋಬಾರ್ದು ಅಂತಿಲ್ಲ. ಮೇಡಮ್ ಹೇಳ್ತಾರ, ನಾವು ಕೇಳ್ಬೇಕು, 21 ದಿನ ಯಾರು ಕೊಡೋದಿಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೂ ಅನಿವಾರ್ಯ ಕಾರಣದಿಂದ ಅವ್ರು ಕ್ವಿಟ್ ಮಾಡ್ಕೊಂಡು. ರೀಸನ್ ಏನು? ಫೈನಾನ್ಸಿಯಲ್ ಪ್ರಾಬ್ಲಮ್ಸ್.
ಹಾಗಾಗಿ ಇಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರ ಒಂದಿಷ್ಟು ಸ್ಪಿರಿಚುವಲ್ ಜಗತ್ತಿನ ಜೊತೆಗೆ ಕನೆಕ್ಟ್ ಆಗಿರುವಂತ ಇರುವಂತವ್ರು ಏನಿದಾರ ನೋಡ್ರಿ, ಅವ್ರು ಎಲ್ಲೋ ಒಂದ್ ಕಡೆ ಶ್ರೀಮಂತರಾಗೋದಕ್ಕೆ ಬಯಸೋದಿಲ್ಲ, ಅಬಂಡನ್ಸ್ ಆಕ್ಟಿವೇಟ್ ಮಾಡೋದಕ್ಕೆ ಅವ್ರು ಬಯಸೋದಿಲ್ಲ. ಹಣವನ್ನ ಕುರಿತು ತನ್ನದೇ ಆಗಿರುವಂತ ಒಂದು ನೆಗೆಟಿವ್ ಪರಿಕಲ್ಪನೆಯನ್ನ ಕನೆಕ್ಟ್ ಮಾಡ್ಕೊಂಡಿರ್ತಾರ ಒಳಗೆ. ಹಾಗಾಗಿ ನಾವು ಏನಾದ್ರೂ ಹಣಕಾಸಿನಲ್ಲಿ ನಾವು ದುಡ್ಡು ಮಾಡ್ಲಿಲ್ಲ ಅಥವಾ ಗಳಿಸ್ಲಿಲ್ಲ, ಏನೇನೂ ಮಾಡ್ಲಿಲ್ಲ ಅಂದ್ರ ಅದು ಸಮೇತ ನಾವು ಸಕ್ಸಸ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ದುಡ್ಡು ಮಾಡ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಮಾಡ್ಬೇಕಂತಿಲ್ಲ. ಅಟ್ಲೀಸ್ಟ್ ನನ್ನ ಮೈಂಡ್ ಅಲ್ಲಿ ಏನಾದ್ರೂ ಒಂದು ವಸ್ತು ತಗೊಳ್ಬೇಕು ಅಂತ ಬಂದಾಗ ಹಿಂದೆ ಮುಂದೆ ಯೋಚನೆ ಮಾಡ್ಲಾರ್ದಂಗ್ ಹೋಗಿ ತಗೊಂಡ್ ಬರ್ತೀನಿ ನೋಡ್ರಿ, ಅದು ನನ್ನ ಅಬಂಡನ್ಸ್. ನನ್ನ ಹತ್ರ ಶ್ರೀಮಂತಿಕೆ ಇದೆ ಅಂತ ಅರ್ಥ. ನನ್ ಮಕ್ಕಳು ಒಂದ್ 10,000 ಏನಾದ್ರೂ ಕೇಳಿದಾರಂದ್ರೆ ನಾನು ಒಂದ್ ನಿಮಿಷನೂ ಯೋಚನೆ ಮಾಡ್ಲಾರ್ದಂಗ್ 10,000 ರೂಪಾಯಿದ ವಸ್ತುಗಳನ್ನ ತಂದು ಕೊಡುವಷ್ಟಾದ್ರೂ ಸಾಕು ನನ್ಗೆ. ಸೊ ಹಾಗಾಗಿ ನೆನ್ಪಿಡ್ರಿ, ಹಣ ನಮ್ಮ 6ನೇ ಶಕ್ತಿ ಅಂತೇಳಿ ಪರಿಗಣನೆ ಮಾಡ್ತೀವಿ. ಪಂಚತತ್ವಗಳಿಂದ ಈ ಶರೀರ ನಿರ್ಮಾಣ ಆಗಿದೆ ಅನ್ನೋದು ಎಷ್ಟು ಸತ್ಯ ಇದೆ ನೋಡ್ರಿ. 5 ತತ್ವದಿಂದ ಶರೀರ ನಿರ್ಮಾಣ ಆಗಿದೆ, ಎಲ್ಲರಿಗೂ ಗೊತ್ತಲ್ಲ ನಿಮ್ಗೆ. 5 ತತ್ವಗಳು. ಈ 5 ತತ್ವದಿಂದ ಶರೀರ ನಿರ್ಮಾಣ ಆಗಿದ್ದು ಎಷ್ಟು ಸತ್ಯ ಇದೆ ನೋಡ್ರಿ. ಈ ಶರೀರವನ್ನ ನಡೆಸೋದಕ್ಕೆ 6ನೇ ತತ್ವ ಬೇಕು. ಅದಕ್ಕೆ ನಾವ್ ಹೇಳ್ತೀವಿ ಲಕ್ಷ್ಮಿ, ಹಣ. ಹಾಗಾದ್ರೆ ಹಣ ಯಾರ ಹತ್ರ ಹರಿದು ಬರುತ್ತೆ? ಹಣ ಯಾರ ಹತ್ರ ಹರಿದು ಬರುತ್ತೆ ಹೇಳ್ರಿ? ಬರ್ಕೊಡ್ರಿ. ಯಾರ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಹೈ ಲೆವೆಲ್ ಅಲ್ಲಿ ಇದೆ ನೋಡ್ರಿ, ಅವ್ರ ಹತ್ರ ಅಬಂಡನ್ಸ್ ಅಟ್ರಾಕ್ಟ್ ಆಗುತ್ತೆ. ಈ ಆಲಸ್ಯ ಇರೋರಿಗೆ, ಜಾಸ್ತಿ ಸುಮ್ನೆ ನೋಡೋಣ ಮಾಡೋಣ ಸೋಮಾರಿಗಳು, ಇವ್ರ ಹತ್ರ ಹಣ ಯಾವತ್ತೂ ಬರೋದಿಲ್ಲ. ಲಕ್ಷ್ಮಿ ಯಾವಾಗ್ಲೂ ಆಕ್ಟಿವ್ ಮೈಂಡ್ ಸೆಟ್ ಅನ್ನ ಕೇಳ್ತಾಳ. ಅದಕ್ಕೆ ಆಕ್ಟಿವಿಟಿ ಮಾಡೋದ್ರಿಂದ ಪ್ರೊಡಕ್ಟಿವಿಟಿ ಬರುತ್ತೆ ಅಂತ. ಹಾಗಾಗಿ ನೀವು ನಿಮ್ಮ ಮೈಂಡ್ ಅನ್ನ ಎಷ್ಟು ಆಕ್ಟಿವ್ ಆಗಿ ಇಟ್ಟಿರ್ತೀರಿ ನೋಡ್ರಿ, ಅಷ್ಟು ಅಬಂಡನ್ಸ್ ನಿಮ್ಮ ಹತ್ರ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿರುವಂತ ನಿರಾಶಾವಾದ ಇದೆ ನೋಡ್ರಿ, ಅದು ದಯವಿಟ್ಟು ತಲೆಗಿನ್ ತೆಗ್ದಾಕ್ರಿ. ಮತ್ತೆ ಯಾವಾಗ್ಲೂ ನಾನು ಹೇಳ್ತೀನಿ, ನಮ್ಮ ಮಧ್ಯಮ ವರ್ಗದವ್ರದ್ದು ಒಂದು ಮೈಂಡ್ ಸೆಟ್ ನಮ್ ಕುಟುಂಬನೇ ಮಾಡ್ಬಿಟ್ಟಿದೆ, ಬೇರೆಯವ್ರು ಯಾರು ಮಾಡ್ಲಿಲ್ಲ. ಇಲ್ಲಿ ದೊಡ್ಡ ದೋಷಿಗಳು ಅಂತ ಯಾರಾದ್ರೂ ಇದ್ರೆ ನಮ್ ಕುಟುಂಬನೇ. ನಮ್ ಕುಟುಂಬ ತನ್ನದೇ ಆಗಿರುವಂತ ಒಂದಿಷ್ಟು ಗಾದೆ ಮಾತುಗಳು ತಗೊಂಡ್ ಕುಂತದ್ ನಮ್ ಕುಟುಂಬ. ಏನು ಹೇಳ್ತಾರ ನೋಡ್ರಿ ಒಂದ್ ಕಡೆ, ಏನು ಸತ್ತರ ಸಂಗಟ್ ದುಡ್ಡು ಬರಂಗಿಲ್ಲ, ಕೇಳಿದ್ರಿ? ನಮ್ ಕಡೆ ಬೀದರ್ ಕಡೆ ಬಾಳ ಫೇಮಸ್ ಇದು. ನಾವ್ ಸತ್ರ ನಮ್ ಜೊತೆಗೆ ದುಡ್ಡು ಬರೋದಿಲ್ಲ. ಬರ್ಕೊಡ್ರಿ ದಯವಿಟ್ಟು. ನಾವ್ ಸತ್ರ ನಮ್ ಜೊತೆಗೆ ದುಡ್ಡು ಬರೋದಿಲ್ಲ, ನಾನು ಒಪ್ತೀನಿ, ನನ್ಗೂ ಗೊತ್ತಿದೆ. ಆದ್ರೆ ಸಾಯೋ ಕೊನೆ ಕ್ಷಣ ತನಕ ದುಡ್ಡು ಬೇಕನ್ನೋದೇ ಕಲ್ಸಿಲ್ಲ ನಮ್ಗೆ ನಮ್ ಕುಟುಂಬ. ಪ್ರತಿಯೊಂದು ಉಸಿರಾಟಕ್ಕೂ ಸಮೇತ ಹಣ ಬೇಕು. ಇವತ್ ಮಗು ಭೂಮಿಗೆ ಬರುತ್ತೆ ಅಂದ್ರೆ ಅದಕ್ಕೆ ದುಡ್ಡು ಇಲ್ದೇನೆ ಭೂಮಿಗೆ ಬರಂಗಿಲ್ಲ. ಅದು ನೋಡ್ರಿ ನೀವು. ಇವನ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರು ಮಿನಿಮಮ್ 5,000 ರೂಪಾಯಿ ಬೇಕು ಒಂದ್ ಮಗು ಮನಿ ಕರ್ಕೊಂಡ್ ಬರೋದಕ್ಕೆ. ಯಾವುದು ನಮಗೆ ಅಗತ್ಯ ಇದೆ, ಯಾವುದು ನಮಗೆ ಅನಿವಾರ್ಯ ಇದೆ ನೋಡ್ರಿ, ಅದರ ಬಗ್ಗೆ ನಮ್ಮ ಹತ್ರ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ. ಇದು ನಮ್ ಸಮಸ್ಯೆ. ಬರ್ಕೊಡ್ರಿ. ಯಾವ್ದು ನಮ್ಗೆ ಅನಿವಾರ್ಯ ಇದೆ ನೋಡ್ರಿ, ಅದ್ರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇಲ್ಲೇ ಇಲ್ಲ. ಈ ಜ್ಞಾನ ನಮ್ಗೆ ಅನಿವಾರ್ಯ ಇದೆ, ಜ್ಞಾನದ ಬಗ್ಗೆ ನಮ್ಗೆ ಇದು ಇಲ್ಲ. ಕಲ್ತೀವಿ, ಬಹಳ ಹುಷಾರಾಗಿವಿ, ಎಲ್ಲಾ ಗೊತ್ತಿದೆ, ಸಾಕ್ ನಮ್ಗೆ, ಫಿಟ್ ಮಾಡ್ಕೊಂಡ್ ಬಿಡ್ತೀವಿ. ಹಂಗಿರೋದಿಲ್ಲ. ಕಲಿಕೆ ಅಂತ ಇದೆ ನೋಡ್ರಿ, ಜೀವನದ ಮೊದಲ ಉಸಿರಿನಿಂದ ಕೊನೆಯ ಉಸಿರಿನ ತನಕನೂ ಸಮೇತ ಲರ್ನಿಂಗ್ ನಡೀತಾನೆ ಇರುತ್ತೆ. ನಿಮ್ಗೆ ಗೊತ್ತಿರ್ಲಿ, ಭೂಮಿ ಬಿಟ್ಟು ಹೋಗುವಾಗ್ಲೂ ವ್ಯಕ್ತಿ ಕಲಿತಾನಂತ. ಶರೀರ ಹೆಂಗ್ ಬಿಡ್ತೀವಿ ನಾವು. ಲಾಸ್ಟ್ ಎಜುಕೇಶನ್ ನಮ್ದು ಯಾವ್ದು ಅಂದ್ರ, ಆತ್ಮ ಶರೀರದಿಂದ ಹೆಂಗ್ ಹೊರಗ್ ಬರುತ್ತೆ ಅಂತ ಅದು ಒಂದು ಲರ್ನಿಂಗ್ ಇದೆ. ಹಾಗಾಗಿ ನಿರಂತರ ಜ್ಞಾನಿ ಇರುವ ವ್ಯಕ್ತಿಯೇ ನಿರಂತರ ಧ್ಯಾನಿಯಾಗಿರೋದಕ್ಕೆ ಸಾಧ್ಯ ಇದೆ. ಬರ್ಕೊಳ್ಳಿ. ಯಾರು ನಿರಂತರವಾಗಿ ಜ್ಞಾನವನ್ನ ಪಡಿತಾ ಇರ್ತಾರ ನೋಡ್ರಿ, ಅವರಿಗೆ ಧ್ಯಾನ ದಕ್ಕುತ್ತೆ, ಮನಸ್ಸು ಏಕಾಗ್ರತೆ ಇರುತ್ತೆ, ಒಂದ್ ಕಡೆ ಕುಳಿತುಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಇರುತ್ತೆ. ನೀವ್ ಯಾವಾಗ ಜ್ಞಾನವನ್ನ ಕ್ವಿಟ್ ಮಾಡ್ತೀರಿ ನೋಡ್ರಿ, ಧ್ಯಾನ ಆಟೋಮೆಟಿಕ್ ಕ್ವಿಟ್ ಮಾಡಿರ್ತೀರಿ. ಬೇಕಾದ್ರೆ ನೋಡ್ಕೊರಿ ನೀವು. ಇದು ಎಸ್. ಹಾಗಾಗಿ ಅಬಂಡನ್ಸ್ ಇದೆ ನೋಡ್ರಿ, ಇದು ಸಮೇತ ಸಕ್ಸಸ್ ನ ಒಂದು ಸೂತ್ರ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ. ಈಗ ಹೆಲ್ತ್ ನೂ ಇದೆ, ವೆಲ್ತ್ ನೂ ಇದೆ, ಸ್ಪಿರಿಚುವಲ್ ನೂ ಇದೆ, ಎಲ್ಲಾನು ಇದೆ. ಅವ್ರಿಗೆ ನಾವು ಸಕ್ಸಸ್ ಅನ್ಬೋದೇನು ಇಲ್ಲ. ಇನ್ನು ಒಂದ್ ಬರುತ್ತೆ ರಿಲೇಶನ್ಶಿಪ್.
ಸೊ ಯಾವ ವ್ಯಕ್ತಿಯ ಸಹ ಸಂಬಂಧ ಅಂದ್ರೆ ತಾನು ಮತ್ತು ತನ್ನ ಸುತ್ತ ಇರುವಂತ ರಿಲೇಶನ್ 100ಕ್ಕೆ 100ರಷ್ಟು ಸರಿಯಾಗಿ ಇದೆ ಅಂದ್ರೆ ಅದು ಒಂದು ಸಕ್ಸಸ್ ಇದೆ. ನೀವ್ ನೋಡ್ಬೇಕಾದ್ರೆ ಇವತ್ತು ಬಹಳ ಸಕ್ಸಸ್ಫುಲ್ ಜನ ನಿಮ್ಗೆ ಅನಿಸಿರ್ತಾರೆ. ಟಿವಿಯಲ್ಲಿ ಬಂದ್ ದೊಡ್ಡ ದೊಡ್ಡ ಮಾತಾಡ್ತಿರ್ತಾರೆ. ಡಿವೋರ್ಸ್ ಆಗಿರುತ್ತೆ. ಏನ್ ಮಾಡ್ತೀರಿ ಅವ್ರ ಜೀವನ ತಗೊಂಡು ನೀವು? ಅವ್ರು ಯಾರಿಗ್ ಮಾದರಿ ಆಗೋದಕ್ ಸಾಧ್ಯ ಇದೆ ಹೇಳ್ರಿ? ಯಾರಿಗ್ ಉದಾಹರಣೆ ಕೊಡ್ಲಿಕ್ಕೆ ಆಗುತ್ತೆ? ಅವ್ರನ್ನ ನೋಡ್ರಿ ಅವ್ರ ಕಲೀರಿ ಅನ್ನಂಗ್ ಏನ್ ಹೇಳ್ತೀರಿ ನೀವು? ಸೊ ಹಾಗಾಗಿ ನೆನ್ಪಿಡ್ರಿ, ನಾನು ಮತ್ತು ನನ್ನ ಕುಟುಂಬ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಸಕ್ಸಸ್ ಇದೆ. ಹಾಗಾಗಿ ನೆನ್ಪಿಡ್ರಿ, ಕೌಟುಂಬಿಕವಾಗಿರುವಂತಹ ಸಂಬಂಧಗಳಿವೆ ನೋಡ್ರಿ, ಅವು ನಮ್ಮೊಳಗಿನ ಚಕ್ರಗಳ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ನಮ್ಮ ಶರೀರದ ಚಕ್ರಗಳ ಮೇಲೆ ಅವು ಬಹಳ ದೊಡ್ಡ ಪ್ರಭಾವ ಬೀರುತ್ತೆ. ಹಾಗಾಗಿ ನಾನು ಮತ್ತು ನನ್ನ ಕುಟುಂಬ ಇದೆ ನೋಡ್ರಿ, ಅದು ಸಮೇತ ಒಂದು ಸಕ್ಸಸ್ ಇದೆ. ನನ್ನ ಕುಟುಂಬದಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಅಂದ್ರೆ ನೀವು ಸಕ್ಸಸ್ ಇದ್ದೀರಿ ಅಂತ ಅರ್ಥ. ನೀವು ಹೊರಗೆ ನಿಮ್ಗೆ ಹಾರ ತೂರ ಎಲ್ಲಾ ಹಾಕ್ತಾ ಇದಾರೆ, ಮನೆಗ್ ಬಂದ್ ಕಿರಿಕಿರಿ ನಡೀತಾ ಇದೆ, ಸಕ್ಸಸ್ ಇಲ್ಲ. ನೀವು ನಿಜವಾಗ್ಲೂ ಇಲ್ಲ ಅಂತೀನ. ನಾನಿಂತ ದೊಡ್ಡ ದೊಡ್ಡ ಸಾಹಿತಿಗಳಿಗೆ ನೋಡಿ, ದೊಡ್ಡ ದೊಡ್ಡ ಪ್ರಶಸ್ತಿ ಪುರಸ್ಕಾರ ಎಲ್ಲ ಇದೆ. ಮನೆಯಾಗ ದಿನ ಕೋಳಿ ಜಗಳ ಅಂತವ್ ನಮ್ ಕಡೆ. ಕೋಳಿ ತರ ಬಡದಾಡ್ತಿರ್ತಾರೆ. ಈಗ ಅದೇ ಏರಿಯಾದಾಗ 12 ವರ್ಷ ಮಾಡಿದ್ ನನ್ ವರ್ಕ್, ನನ್ಗೆ ಗೊತ್ತಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷ ನೋಡಿನ. ಅವ್ರ ಸ್ಟೇಜಿಗೆ ಬಂದ್ರು ದೊಡ್ಡ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅಂತ ದೊಡ್ಡ ಸಾಹಿತಿಗಳು ಮನೆಗೆ ಹೋದ್ರು ನೋಡ್ಬೇಕು ಅವ್ರ ಗತಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಸಕ್ಸಸ್ಸೇ ಆಗಿಲ್ಲ ಲೈಫ್ ನಲ್ಲಿ. ಹಾಗಾಗಿ ಸಕ್ಸಸ್ ಅನ್ನುವುದು ಜನರಿಗೆ ತೋರಿಕೆಯಾಗಿ ಇರುವುದಲ್ಲ, ಅದು ನಮ್ಗೆ ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಎಸ್, ನಾನ್ ಸಕ್ಸಸ್ ಇದ್ದೀನಿ. ಹಾಗಾಗಿ ನೆನ್ಪಿಡ್ರಿ, ರಿಲೇಶನ್ಶಿಪ್ ಇದೆ ನೋಡ್ರಿ, ಅದು ಸಮೇತ ಬಹಳ ಮಹತ್ವದಿದೆ. ರಿಲೇಶನ್ಶಿಪ್ ನಲ್ಲಿ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ನಮ್ ಮನಸ್ಥಿತಿ ಬೇರೆ ಇರುತ್ತೆ, ನಮ್ ಎದುರಿನವ್ರು ಬೇರೆ ಇರುತ್ತೆ, ನನ್ ವಿಚಾರಧಾರೆ ಅವ್ರ ವಿಚಾರಧಾರೆ ಬೇರೆ ಬೇರೆ ಇರ್ಬೋದು, ವಿಭಿನ್ನತೆ ಇರ್ಬೋದು. ಆ ವಿಭಿನ್ನತೆನೇ ವಿಶಿಷ್ಟತೆ ಇದೆ ಅಂತ ತಿಳ್ಕೊರಿ ನೀವ್ ಯಾವಾಗ್ಲೂ. ಅಲ್ಲಿ ಈಕ್ವಾಲಿಟಿ ಬರ್ಬೇಡ್ರಿ ನೀವು. ನಾನ್ ಹೆಂಗಿದ್ದೀನಿ ಅವ್ರು ಹಂಗೆ ಇರ್ಬೇಕು, ಹಂಗಿರಂಗಿಲ್ಲ. ಅವ್ರು ಬೇರೆ, ನಾನ್ ಬೇರೆ. ಆದ್ರೆ ಒಂದು ಕುಟುಂಬದಲ್ಲಿ ಬಂದೀವಲ್ಲ, ಇಲ್ಲಿ ಏನ್ ಬೇಕು ರಿಲೇಶನ್ಶಿಪ್ಗೆ? ರಿಲೇಶನ್ಶಿಪ್ಗೆ ಕೇವಲ ಒಂದೇ ಒಂದು ಗುಳಿಗೆ ಬೇಕದು. ಯಾವುದು ಅಂದ್ರೆ ಅಡ್ಜಸ್ಟ್ಮೆಂಟ್. 1 ಟ್ಯಾಬ್ಲೆಟ್ ಹಾಕೋರ್ ಸಾಕ್, ನೀವು ಅಡ್ಜಸ್ಟ್ಮೆಂಟ್. ಬೇರೆದ್ ಬೇಕೇ ಆಗೋದಿಲ್ಲ ನಿಮ್ ಹೊಂದಾಣಿಕೆ. ಅದಕ್ಕೆ ನಂದು ಒಂದು ಭಾವಬುಗುರಿ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಟಾಪಿಕ್ ನಲ್ಲೇ ಬರ್ದಿದ್ದೆ ನಾನು. ಸುಮಾರು 12 ವರ್ಷದಿಂದ, 13 ವರ್ಷ ಆಯ್ತು. ಅಂದುಕೊಂಡದ್ದು ಜೀವನ ಅಲ್ಲ, ಹೊಂದಿಕೊಂಡು ಹೋಗೋದೇ ಜೀವನ. ಅಡ್ಜಸ್ಟ್ಮೆಂಟ್ ಈಸ್ ಡೆವಲಪ್ಮೆಂಟ್. ಸೊ ಹಾಗಾಗಿ ಕೌಟುಂಬಿಕವಾದ ರಿಲೇಶನ್ಶಿಪ್ ಇದೆ ನೋಡ್ರಿ, ಇದು ಸಮೇತ ನಿಮ್ದೊಂದು ಸಕ್ಸಸ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ಹ್ಯಾಪಿನೆಸ್. ಯಾವಾಗ್ಲೂ ಖುಷಿಯಾಗಿರೋದಿದೆ ನೋಡ್ರಿ, ಅದು ಒಂದ್ ದೊಡ್ಡ ಸಾಧನೆನೇ ಇದೆ. ನೀವು ಕೆಲವ್ರಿಗೆ ನೋಡ್ರಿ, ಕೋಟ್ಯಾಂತರ ರೂಪಾಯಿ ಅವ್ರ ಅಕೌಂಟ್ ಅಲ್ಲಿ ಇದೆ, ಮುಖದ ಮೇಲೆ ನಗುನೇ ಇಲ್ಲ. ಏನ್ ಮಾಡ್ತೀರಿ ತಗೊಂಡು? ನೋಡಿದ್ರೆ ಅಂತವ್ರಿಗೆ ನೀವು ಬಹಳ ದುಡ್ಡಿದೆ, ಬಹಳ ಆಸ್ತಿ ಇದೆ, ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಅವ್ರು, ಎಲ್ಲಾನು ಇದೆ, ಮುಖದ ಮೇಲೆ ನಗು ಇಲ್ಲ. ಭಯ ಭಯ ಭಯ, ಯಾರೇನ್ ಮಾಡ್ತಾರೋ ಅನ್ನುವಂತ. ಹಾಗಾಗಿ ನೆನ್ಪಿಡ್ರಿ, ಗೋಧನ ಗಜಧನ ಅವ್ರ ಬಾಜಿ ಧನ ರಥನ ಧನ ಖಾನ್, ಜಬಾವತ್ ಸಂತೋಷಧನ ಸಬಧನ ಧುರಿ ಸಮಾನ್. ಅಂದ್ರ ಈ ಜಗತ್ತಿನಲ್ಲಿ ಎಲ್ಲಾ ಸಂಪತ್ತಿಗಿಂತ ದೊಡ್ಡದಾಗಿರುವಂತ ಸಂಪತ್ತು ಯಾವ್ದಾದ್ರೂ ಇದ್ರೆ ಅದು ಆನಂದ, ಖುಷಿ ಅನ್ನುವಂತ. ಹಾಗಾಗಿ ನೆನ್ಪಿಡ್ರಿ, ಯಾರು ಖುಷಿಯಾಗಿರೋದಕ್ಕೆ ಸಾಧ್ಯ ಇದೆ? ಪ್ರಶ್ನೆ ಬರೀರಿ. ಜಗತ್ತಲ್ಲಿ ಯಾರು ಖುಷಿಯಾಗಿರೋದಕ್ಕೆ ಸಾಧ್ಯ ಇದೆ ಅಂದ್ರ, ಯಾವ ವ್ಯಕ್ತಿಯ ಹತ್ರ ಏನಿದೆ ನೋಡ್ರಿ, ಅದಕ್ಕೆ ಧನ್ಯತಾ ಭಾವ ಯಾರ ಹತ್ರ ಇದೆ ನೋಡ್ರಿ, ಅವ್ನು ಖುಷಿಯಾಗಿರ್ತಾನೆ ಯಾವಾಗ. ಈ ದೋಷಗಳ ಹುಡುಕಾಟ ಮಾಡೋರು ಯಾವಾಗ್ಲೂ ಖುಷಿಯಾಗಿರೋದಕ್ ಸಾಧ್ಯ ಇಲ್ಲ. ಒಂದ್ ಮುಗಿಯುತ್ತೆ, ಇನ್ನೊಂದ್ ದೋಷ ಕಾಣುತ್ತೆ ಅವ್ರಿಗೆ. ಇದ್ದುದರಲ್ಲಿ ನನ್ನ ಹತ್ರ ಏನಿದೆ ನೋಡ್ರಿ, ಅದನ್ನ ಸ್ವೀಕಾರ ಮಾಡಿ ಅದಕ್ಕೆ ಧನ್ಯತಾ ಭಾವ ಯಾರು ಹೇಳ್ತಾರ ನೋಡ್ರಿ, ಅವ್ರು ಯಾವಾಗ್ಲೂ ಖುಷಿಯಾಗಿರ್ತಾರೆ, ಯಾವಾಗ್ಲೂ ಆನಂದವಾಗಿರ್ತಾರೆ. ಹಾಗಾಗಿ ಯಾವಾಗ್ಲೂ ಖುಷಿಯಾಗಿರೋದಕ್ಕೆ ಕಲೀರಿ. ಬಹಳ ಸೀರಿಯಸ್ ಆಗಿ ಏನ್ ಐಸಿಯುದಾಗ ಇರೋರು ಇದ್ರೆ ಏನ್ ಸುದ್ದಿ ಅಂತ ನನ್ಗೊಂದೊಂದ್ಸಲ ಸೀರಿಯಸ್ ಆಗೋದ್ ಬೇಕೇ ಆಗಿಲ್ಲ. ಜೀವನ ನೀವು ಅಂದ್ಕೊಂಡಷ್ಟು ಭಯಂಕರ ಇಲ್ಲೇ ಇಲ್ಲ. ನೀವು ಬೇಕಾದ್ರೂ ಕುಂತು ಯೋಚನೆ ಮಾಡ್ರಿ. ನೋಡ್ರಿ, ನನ್ನ ಲೈಫ್ ನಲ್ಲಿ ಒಂದ್ ಟೆಕ್ನಿಕ್ ಅನ್ನ ನಾನು ಯಾವಾಗ್ಲೂ ಯೂಸ್ ಮಾಡ್ತಿದ್ದೆ. ಈಗಿಲ್ಲ, ನನ್ ಮೊದ್ಲಿನ ಹಿಡ್ದೆ. ನನ್ ಲೈಫ್ ನಲ್ಲಿ ಈಗಂತೂ ನನಗೆ ರೂಢಿ ಬಿದ್ದದು ಈಗೇನಾದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು. ಮೊದ್ಲು ನಾನ್ ಬೆಳೆಯುವಂತ ಸಂದರ್ಭದಲ್ಲಿ ನನ್ಗೆ ಪ್ರಾಬ್ಲಮ್ಸ್ ಗಳು ಬರ್ತಾ ಇದ್ವು.
ಬರುತ್ತೆ, ಬರೋದಿಲ್ಲ ಅಂತ ಹೇಳಿಲ್ಲ. ಅದು ನಮ್ಮ ಬೀದರ್ ಸ್ವಲ್ಪ ಹಿಂದುಳಿದ ಭಾಗ, ಇವೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಹಾಗಾಗಿ ಒಂಚೂರು ಆ ಕಡೆ ಈ ಕಡೆ ಆಗ್ತಿತ್ತು. ಅವಾಗ ನಾ ಪ್ರತಿ ಸಲನು ಏನ್ ಯೋಚನೆ ಮಾಡ್ತಿದ್ದಂದ್ರ, ನಾನ್ ದೊಡ್ಡವಳು ಇದ್ದೀನಿ ಅಥವಾ ಸಮಸ್ಯೆ ದೊಡ್ಡದಿದೆ. ಮೊದ್ಲಿಗೆ ಏನ್ ಅನಿಸ್ತಿತ್ತು, ಸಮಸ್ಯೆ ಬಾಳ್ ದೊಡ್ಡದಾಗಿದೆ, ಹೆಂಗ್ ಮಾಡ್ಲಿ ಟೆನ್ಷನ್ ಆಗ್ತಿತ್ತು ನನ್ಗೂ. ಆಮೇಲೆ ನಾನ್ ಒಂದ್ ಕಡೆ ಕುಂತು ನನ್ನ ಉಸಿರಾಟದ ಮೇಲೆ ಗಮನವನ್ನ ಹರಿಸಿ ಪೂರ್ತಿ ರಿಲ್ಯಾಕ್ಸ್ ಆಗ್ತಿದ್ದಾನೆ. ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡ್ತಿದ್ದ, ಶ್ರೀದೇವಿ ದೊಡ್ಡವಳ ಅಥವಾ ಈ ಪ್ರಾಬ್ಲಮ್ ದೊಡ್ಡದು. ನೀವು ಯೋಚನೆ ಮಾಡಿ, ಸದ್ಯಕ್ಕೆ ನಿಮ್ಗೆ ಯಾವ್ದೋ ಒಂದ್ ಸಮಸ್ಯೆ ಇದೆ ಅಂತ ತಿಳ್ಕೊರಿ, XYZ ಇರ್ಬೋದಲ್ಲ, ಕೈ ಮಾಡ್ರಿ ಎಲ್ಲರೂ ಒಂದ್ಸಲ. ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ನಿಮ್ಗಿದೆ, ಸಣ್ಣದಿರ್ಬೋದು ದೊಡ್ಡದು ಏನಾದ್ರೂ ಇರ್ಬೋದು ನಿಮ್ ಪ್ರಕಾರ. ಈಗ ನೀವ್ ಇವತ್ ನಿಮ್ ಮೈಂಡಿಗೆ ಕೆಲ್ಸ ಕೊಡ್ರಿ, ನೀವು ದೊಡ್ಡವ್ರಿದ್ರೆ ಅಥವಾ ಅದು ಪ್ರಾಬ್ಲಮ್ ದೊಡ್ಡದಿದೆ? ಯಾರು ದೊಡ್ಡವ್ರಿದ್ದಾರೆ? ಹಾ, ಯಾವಾಗ ಆನ್ಸರ್ ಬರುತ್ತೆ ನೋಡ್ರಿ ನಾವೇ ದೊಡ್ಡವ್ರಿದ್ದೀವಿ ಅಂತ, ಈ ತಲೆ ಕೆಡಿಸ್ಕೊಳ್ಳೋದು ಯಾಕ ಅಂತಿನ್ನ. ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಯಾವಾಗ್ಲೂ ನೆನ್ಪಿಡ್ರಿ, ಸಮಸ್ಯೆ ಯಾವಾಗ್ಲೂ ನಮ್ಗಿಂತ ಸಣ್ಣದೇ ಇದ್ದಿರ್ತಾವ. ನಾವು ಥಿಂಕ್ ಮಾಡಿ 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 ಅದು ಬಹಳ ಭಯಂಕರ ದೊಡ್ಡದು ಮಾಡ್ಕೊಂಡ್ ಬಿಟ್ಟಿರ್ತೀವಿ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಮ್ಮಷ್ಟು ದೊಡ್ಡೋರು ಯಾರು ಇಲ್ಲ, ಸಮಸ್ಯೆನೂ ಇಲ್ಲ, ಸವಾಲುಗಳು ದೊಡ್ಡದಿಲ್ಲ. ಹಾಗಾಗಿ ಯಾವಾಗ್ಲೂ ಖುಷಿಯಾಗಿರೋದನ್ನ ಕಲೀರಿ. ಹ್ಯಾಪಿನೆಸ್ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಅಸ್ತ್ರ ಶಸ್ತ್ರ ಇದೆ. ನಿಮ್ಗೆ ಗೊತ್ತಿರ್ಲಿ, ಈ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಇರ್ಬೋದು, ಇವೆಲ್ಲಾ ಕೋರ್ಸ್ಗಳಲ್ಲಿ ಮೂಲ ಏನು ಅಂದ್ರ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಹುಟ್ಟಾಕುವಂತ ಕೋರ್ಸ್ಗಳಿವೆಲ್ಲ. ಯಾವ ವ್ಯಕ್ತಿ ಸದಾ ಕಾಲ ಖುಷಿಯಾಗಿರ್ತಾನ, ನಗ್ನಗ್ತಾ ಇರ್ತಾನ ನೋಡ್ರಿ, ಅವೆಲ್ಲ ತಂತಾನೆ ಅಟ್ರಾಕ್ಟ್ ಆಗ್ತಾ ಇರ್ತಾವ. ನೀವು ನಗೋದನ್ನ ಕಲಿಬೇಕು. ಮತ್ ಇಡೀ ಜಗತ್ತಲ್ಲಿ ನೋಡ್ರಿ, ಇಷ್ಟೆಲ್ಲಾ ಕೋಟ್ಯಾಂತರ ಜೀವರಾಶಿಗಳಲ್ಲಿ ನಗು ಗಿಫ್ಟೆಡ್ ಅಂತ ಯಾರಿಗ್ ಬಂದಿದೆ ಹೇಳ್ರಿ? ಮನುಷ್ಯರಿಗೆ. ಬಿಟ್ರೆ ಅವ್ ಏನ್ ಗೋರಿಲ್ಲ, ಕೋತಿ ಅವೆಲ್ಲ ನಗ್ತಾವ್. ನಕ್ಕರ್ ಹೆಂಗಾಗುತ್ತೆ ಹೇಳ್ರಿ? ಯೋಚನೆ ಮಾಡಿ ಎದ್ದೋ ಬಿದ್ದೋ ಓಡ್ಲಕ್ ಶುರು ಮಾಡ್ತೀವಿ. ಇಂಥ ಗಾಡ್ ಗಿಫ್ಟ್ ಆಗಿ ಬಂದಿರುವಂತ ನನ್ನ ಗಿಫ್ಟ್ ಏನಿದೆ ನೋಡ್ರಿ, ನಗುವನ್ನ ಬಿಟ್ಟು ನಾನ್ ಡಿಪ್ರೆಷನ್ ನಾಗ ಹೋಗ್ಲತ್ತೀನಿ, ಟೆನ್ಷನ್ ಮಾಡ್ಕೊಳತ್ತೀನಿ. ಯಾರ ಸಲುವಾಗಿ? ಅದು ನನ್ ಸಮಸ್ಯೆನೇ ಇಲ್ಲ, ನಾನ್ ಬೇರೆಯವ್ರ ಸಲುವಾಗಿ ನಾ ತಲೆ ಕೆಡ್ಸ್ಕೊಳತ್ತೀನಿ. ಹಾಗಾಗಿ ಎಲ್ಲಿನ ತನಕ ನಗ್ಬಹುದಂದ್ರೆ ಬಾಯಿ ಒಳಗ್ ಹಲ್ಲಿರೋ ತನಕ ನಗ್ರಿ. ಯೋಚನೆ ಮಾಡ್ರಿ, ಎಲ್ಲಾ ಮುಗ್ದದ್, ರಿಲ್ಯಾಕ್ಸ್ ಓಡಿ ಬಂದಿರಿ, 60-65 ಆಗ್ಯದ, ಜೀವನ ಒಂದ್ ಹಂತಕ್ಕೆ ತಗೊಂಡ್ ಬಂದಿರಿ, ಈಗೆಲ್ಲ ಓಕೆ ಆಗಿದೆ, ಈಗ ನಗ್ಲಿಕ್ ಹೋಗ್ರಿ. ಏನಾಗುತ್ತೆ ಸ್ಥಿತಿ ನೋಡ್ರಿ. ಬಾಯಿ ಒಳಗ್ ಹಲ್ಲಿಲ್ಲ ಅಂದ್ರೆ ನಕ್ರು ಚಂದ ಅನ್ಸಂಗಿಲ್ಲ, ಯಾರು ಫೋಟೋ ಇಳಿಸಂಗಿಲ್ಲ ನಿಮ್ದು. ಸೊ ಹಾಗಾಗಿ ಹೇಳ್ತೀನಿ, ಯಾವಾಗ್ಲೂ ಖುಷಿಯಾಗಿರೋದ್ ಕಲೀರಿ. ಹ್ಯಾಪಿನೆಸ್ಲಿಂದ ಹ್ಯಾಪಿ ಹಾರ್ಮೋನ್ಸ್ ಗಳು ನಮ್ಮಲ್ಲಿ ರಿಲೀಸ್ ಆಗುತ್ತೆ. ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಖುಷಿಯಾಗಿರೋದ್ರಿಂದ ಒಂದ್ ಕಾರಣ ಇರುತ್ತೆ. ನಿಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಎಲ್ಲ ಸೆರೋಟೋನಿನ್ ಇರ್ಬೋದು, ಡೊಪಮೈನ್ ಇರ್ಬೋದು, ಇವೆಲ್ಲನೂ ಚೆನ್ನಾಗಿ ರಿಲೀಸ್ ಆಗೋದಕ್ಕೆ ಶುರು ಆಗುತ್ತೆ. ಯಾವಾಗ ರಿಲೀಸ್ ಆಗುತ್ತೆ ನೋಡ್ರಿ, ನಿಮ್ಮ ಔರಾ ಸ್ಟ್ರಾಂಗ್ ಆಗುತ್ತೆ. ಯಾವಾಗ ನಿಮ್ಮ ಔರಾ ಸ್ಟ್ರಾಂಗ್ ಆಗಿರುತ್ತೆ ನೋಡ್ರಿ, ಅವಾಗ ಯೂನಿವರ್ಸ್ ನೀವ್ ಏನೆಲ್ಲ ಕೇಳ್ತೀರಿ ನೋಡ್ರಿ, ಅದು ನಿಮ್ ಕಡೆಗೆ ತರುತ್ತೆ, ಅಟ್ರಾಕ್ಟ್ ಮಾಡ್ತೀರಿ. ನೀವು ಬಹಳ ಟೆನ್ಷನ್ ಮಾಡ್ಕೊಂಡಿರಿ, ಬಹಳ ದುಃಖಿ ಇದ್ದೀರಿ, ಹಿಂಗೇನಾದ್ರೂ ಇದ್ರೆ ನಿಮ್ಗೆ ದುಃಖನೇ ಅಟ್ರಾಕ್ಟ್ ಆಗುತ್ತೆ. ನೀವು ಹೆಂಗಿದ್ರಿ ಅದೇ ಶಕ್ತಿಯನ್ನ ನೀವು ಹೇಳ್ಕೊಳ್ತೀರಿ. ಸೊ ಹಾಗಾಗಿ ಹ್ಯಾಪಿನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ಸೋಷಿಯಲ್ ಗೋಲ್. ಸಾಮಾಜಿಕವಾಗಿ ನೀವ್ ಏನಾದ್ರೂ ಒಂದಿಷ್ಟು ಮಾಡ್ಬೇಕು ನೋಡ್ರಿ, ಅದು ನಿಮ್ ಸಕ್ಸಸ್ ಇದೆ. ನಾವ್ ಇದೇ ಸಮಾಜದಲ್ಲಿ ಬದುಕ್ತಾ ಇದ್ದೀವಲ್ಲ, ಹಾಗಾದ್ರೆ ಈ ಸಮಾಜಕ್ಕೆ ನಂದು ಒಂದು ಕಾಣಿಕೆ ಬೇಕಲ್ಲ, ಏನಾದ್ರೂ ಒಂದು. ನೆನ್ಪಿಡ್ರಿ, ಇವತ್ತೊಂದು ಡಿಸೈಡ್ ಮಾಡ್ರಿ, ನಾನು ನನ್ನ ಸಮಾಜಕ್ಕೆ ಏನಾದ್ರೂ ಒಂದು ಮಾಡ್ಬೇಕು. ಹಂಗಂತೆಲ್ಲ ಹೊಲ ಮನಿ ಮಾರಿ ಎಲ್ಲರಿಗೂ ಹಂಚ್ರಿ ಅಂತ ಹೇಳ್ತಾ ಇಲ್ಲ ನಾ. ಸಾಮಾಜಿಕ ಸೇವೆ ಮಾಡೋದಂದ್ರೆ ದುಡ್ಡಿಂದೇ ಮಾಡ್ಬೇಕಂತ ಎಲ್ಲೂ ಇಲ್ಲೇ ಇಲ್ಲ. ನೀವು ನಿಮ್ಮ ಮನಸ್ಲಿಂದೂ ಮಾಡ್ಬೋದು, ನಿಮ್ಮ ವಿಚಾರಗಳಿಂದನೂ ಮಾಡ್ಬೋದು. ಯಾರಿಗೋ ನಿಮ್ ಮನೆಯಿಂದ ಅವ್ರ ಮನೆ ತನಕ ಹೋಗಿ ಒಂದ್ ಹೆಲ್ಪ್ ಮಾಡಿ ಮನೆಗ್ ಬಂದ್ರು ಸಾಕು, ಅದೊಂದು ಸಾಮಾಜಿಕ ಸೇವೆನೇ ಇದೆ. ಹಾಗಾಗಿ ಇವತ್ತಿನ ಸಮಾಜ ಇದೆ ನೋಡ್ರಿ, ಇದು ಸಂಪೂರ್ಣ ಎಲ್ಲೋ ಒಂದು ಕಡೆ ರೋಗಗ್ರಸ್ತ ಸಮಾಜ ಇದೆ. ನಮ್ ಸುತ್ತ ಎಲ್ಲ ಹೆಲ್ದಿ ಇಲ್ಲ ನಮ್ ಸಮಾಜ. ನೋಡ್ಬೇಕಾದ್ರೆ ಪ್ರತಿ ದಿನನೂ ನಮ್ ಸುತ್ತ ನಡೀತಾ ಇರುವಂತ ಘಟನೆಗಳನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡ್ರಿ, ನೀವ್ ಎಲ್ಲದಕ್ಕಿಂತ ಬೆಸ್ಟ್ ನೀವೇ ಇದ್ದೀರಿ ಸದ್ಯಕ್ಕೆ. ನನ್ ಎದ್ರಿಗೆ ಯಾರ್ಯಾರು ಇದ್ದೀರಿ ನೋಡ್ರಿ, ನಿಮ್ಮಷ್ಟು ಪರಮ ಸುಖಿಗಳು ದುನಿಯಾದಾಗ ಎಲ್ಲಿ ಇಲ್ಲ ಅಂತಿನ್ನ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅಂಥ ಪರಮ ಸುಖಿಗಳಿದ್ರಿ. ಹಾಗಾದ್ರೆ ಸುಖಿಗಳನ್ನ ಹುಟ್ಟಾಕ್ಬೇಕಲ್ಲ, ದುಃಖಿಗಳನ್ನ ನಾವು ಸ್ವಲ್ಪ ಅವ್ರಿಗೆ ಸಮಾಧಾನ ಮಾಡಿ, ಅವ್ರಿಗೆ ಹೇಳಿ ಕೇಳಿ ನಾನು ಇದ್ದೀನಿ ಅನ್ನುವಂತ ನೀವೇನಾದ್ರೂ ಧೈರ್ಯ ಕೊಟ್ರು ಸಮೇತ ಅದು ಒಂದು ಸಾಮಾಜಿಕ ಸೇವೆ ಇದೆ.
ಹಾಗಾಗಿ ಯಾರು ಸಮಾಜಕ್ಕೆ ಮಾಡ್ತಾರ ನೋಡ್ರಿ ಅವ್ರು 100ಕ್ಕೆ 100ರಷ್ಟು ಬೆಳೆಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ರಿಯಲ್ ಸಕ್ಸಸ್ ಅಂತ ಹೇಳಿ ಇದಕ್ಕೆ ಕರಿತೀವಿ. ಸಕ್ಸಸ್ ನ ಸೂತ್ರ ಸುಮ್ನೆ ಶಾರ್ಟ್ ಆಗಿ ನಾನ್ ನಿಮ್ಗೆ ಹೇಳಿನಿ. ಆನಂತರ ಇನ್ನೂ ಒಂದು ಮಾಹಿತಿಯನ್ನ ನಿಮ್ಗೆ ಹೇಳೋದಿದೆ. ನಾಳೆನೇ ಇದೆಲ್ಲ ಕೋರ್ಸು. ನಾಳೆಯಿಂದ 7 to 8 ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ನಾಳೆಯಿಂದ 7 ರಿಂದ 8 ಗಂಟೆ ತನಕ ನಮ್ಮ ಮನಿ ರೇಖಿ ಬೇಸಿಕ್ ಮತ್ತು ಅಡ್ವಾನ್ಸ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೀವಿ. ಈಗಾಗ್ಲೇ ಒಂದ್ಸಲ ಬೇಸಿಕ್ ಅನ್ನ ಮಾಡಿವಿ ನಾವು, ಮತ್ತೆ ಇನ್ನೊಂದ್ಸಲ ಬೇಸಿಕ್ ಪ್ಲಸ್ ಮತ್ತೆ ಅಡ್ವಾನ್ಸ್ 2 ಕೋರ್ಸ್ ಗಳನ್ನ 4 days ಕೋರ್ಸ್ ಅನ್ನ ಮಾಡ್ತಾ ಇದೀವಿ. ನಾಳೆ 7 ರಿಂದ 8 ಯಾವುದು ಅಂದ್ರೆ ಮನಿ ರೇಖಿ. ಸೊ ಈ ಮನಿ ರೇಖಿಯಲ್ಲಿ ಯಾರ್ಯಾರಿಗೆ ಆಪ್ಷನ್ ಇದೆ ಅಂದ್ರೆ ಅವ್ರು ಒಂದ್ ಸಲ ಲೆವೆಲ್ 1 ಒಳಗಾದ್ರೂ ಅವ್ರು ಬಂದಿರ್ಬೇಕು, ರೇಖಿ ಅನ್ನೋದು ಕೇಳಿರ್ಬೇಕು, ಅವ್ರಿಗೆ ಮಾತ್ರ ಇದು ಆಪ್ಷನ್ ಇದೆ. ಟೋಟಲಿ ಅವ್ರಿಗೆ ಏನು ಗೊತ್ತೇ ಇಲ್ಲ, ನೀವೇನಾದ್ರೂ ಜಾಯಿನ್ ಮಾಡಿಸ್ಬೇಕಾದ್ರೆ ರೇಖಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀವೇ ಕೊಡ್ಬೇಕಾಗುತ್ತೆ. ಹಾಗಾಗಿ ಇದನ್ನ ನಾವು 4 days ಕೋರ್ಸ್ ಮಾಡ್ತಾ ಇದೀವಿ. ಇದ್ರ ಹಿಂದೆ ಇರುವಂತ ಉದ್ದೇಶ ಏನು ಅಂದ್ರೆ ಈ ತಿಂಗಳು ನಮ್ಮ ಮಗಳ ಬರ್ಡೇ ಇದೆ, ಹುಟ್ಟು ಹಬ್ಬ ಇದೆ. ಹಾಗಾಗಿ 2100 ಮಕ್ಕಳಿಗೆ ನಾವು ಈ ಸಲ ಸಪೋರ್ಟ್ ಮಾಡೋದಕ್ಕೆ ತಯಾರಾಗಿ ಒಂದು ಮಗುವಿಗೆ 2000 ಅಂತ ಹೇಳಿ ಈ ರೀತಿ ಪ್ಲಾನ್ ಮಾಡ್ಕೊಂಡು 2100 ಮಕ್ಕಳಿಗೆ ಮಾಡ್ಲೇಬೇಕು. ಅದು ಏನಾದ್ರೂ ಆಗ್ಲಿ ಈ ವರ್ಷದ ಕೊನೆಯ ತನಕ ಪ್ರತಿ ತಿಂಗಳು ನಾವು ಮಾಡ್ತಾನೆ ಹೋಗ್ಬೇಕಂತ ಹೇಳಿ ಪ್ಲಾನ್ ಇಟ್ಕೊಂಡು. ಸೊ ಹಾಗಾಗಿ ಈ ನೀವು ಕೊಟ್ಟಿರುವಂತಹ ಏನ್ ಸಹಾಯ ಇದೆ ನೋಡ್ರಿ, ಅದು ನೇರವಾಗಿ ಟ್ರಸ್ಟಿಗೆ ಬರುತ್ತೆ ಈ ಒಂದು ಮಾಹಿತಿ. ಹಾಗಾದ್ರೆ ಫೀಸ್ ಎಷ್ಟಿದೆ ಅಂದ್ರ 1999 ಫೀಸ್ ಇದೆ, 1999. ಇದು ನೀವು ಒಂದು ಮಗುವಿಗೆ ಸಪೋರ್ಟ್ ಮಾಡ್ತೀವಿ. ಈಗ ನಮ್ ಕಡೆಯಿಂದ ನಿಮ್ಗೆ ಏನ್ ಆಫರ್ ಇದೆ ಅಂದ್ರ, ನೀವು ನಮ್ಗೆ ಫೀಸ್ ಕಟ್ಟಿರ್ತೀರಿ, 4 days ಕೋರ್ಸ್ ತಗೋದ್ರಿ, ಪ್ಲಸ್ ನಿಮ್ಮ ಕಡೆಯಿಂದ 3 ಜನರಿಗೆ ನಮ್ಮ ಈ ಕೋರ್ಸ್ ಫ್ರೀ ಇರುತ್ತೆ. ಈಗ ಎಕ್ಸಾಂಪಲ್ ರಂಜಿತಾ ಅವರು ನಮ್ಗೆ 1999 ಪೇ ಮಾಡಿದ್ರು ಎಕ್ಸಾಂಪಲ್. ಸೊ ನಾವು ರಂಜಿತಾಗಂತೂ ಕೊಡ್ತೀವಿ ಕೋರ್ಸ್. ರಂಜಿತಾನ್ ಜೊತೆಗೆ ರಂಜಿತಾ ಪರಿಚಯ ಇರುವಂತ ಇನ್ನೂ 3 ಫ್ರೀ ಆಗಿ ಕೊಡ್ತೀವಿ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವಿಚಾರವನ್ನ ಮಾಡ್ತಾ ಇದೀವಿ. ನಮ್ಮ ಮಗಳ ಬರ್ಡೇ ಸಲುವಾಗಿ ಅವ್ರಿಗೆ ಗಿಫ್ಟ್. ನಿಮಗ್ ಗಿಫ್ಟ್ ಇಲ್ಲ, ನೀವು ಫೀಸ್ ಕಟ್ಬೇಕು. ನಮ್ಮ ಮಕ್ಕಳಿದ್ರಿ ನೀವೆಲ್ಲ ನನ್ನ ಅಸಲಿ ಮಕ್ಕಳಿದ್ರಿ, ನೀವು ಕಟ್ಬೇಕು. ನೀವು ಕಟ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಬಟ್ ಅವ್ರದ್ದು ಏನಿದಾರ ನೋಡ್ರಿ, ಉಳ್ದವ್ರ 3 ಜನರಿಗೆ ನೀವು ಸಪೋರ್ಟ್ ಮಾಡಿ. ಅದು ನಿಮ್ಗೆ ಎಷ್ಟು ದೊಡ್ಡ ಗ್ರಾಟಿಟ್ಯೂಡ್ ಬರುತ್ತೆ ಲೈಫ್ ನಲ್ಲಿ ಅಂದ್ರೆ ನೀವು ಅದು ಅನುಭವಿಸಿದಾಗ ಗೊತ್ತಾಗುತ್ತೆ. ಅವ್ರ ಲೈಫ್ ನಲ್ಲಿ ಏನ್ ಚೇಂಜಸ್ ಆಗುತ್ತೆ, ಹಣಕಾಸಿನಲ್ಲಿ ಏನ್ ಅವ್ರಿಗೆ ಬೆಳವಣಿಗೆ ಬರುತ್ತೆ, ಸಿಂಬಲ್ಸ್ ಗಳನ್ನ ಯೂಸ್ ಮಾಡೋದು ಗೊತ್ತಾಗುತ್ತೆ, ಮೆಡಿಟೇಷನ್ ಮಾಡೋದು ಗೊತ್ತಾಗುತ್ತೆ, ಎನರ್ಜಿ ಜೊತೆ ಕನೆಕ್ಟ್ ಆಗೋದು ಗೊತ್ತಾಗುತ್ತೆ. ನಿಮ್ಗೆ ಪ್ರತಿ ದಿನಾನು ಒಂದು ಗ್ರಾಟಿಟ್ಯೂಡ್ 100% ಕೊಡ್ತಾರೆ. ಸೊ ಹಾಗಾಗಿ ನಾಳೆ ಮಧ್ಯಾಹ್ನ ತನಕ ಅಡ್ಮಿಷನ್ಸ್ ಇವೆ, 1 ಗಂಟೆ ತನಕ ಮಾತ್ರ ಇದೆ. 1 ನಂತರ ಅಡ್ಮಿಷನ್ ಕ್ಲೋಸ್ ಇದೆ. ಯಾಕಂದ್ರೆ ಅದು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಅನನ್ಯಗೂ. ಈಗಾಗಲೇ ಸಾಕಷ್ಟು ಜನ ಅಡ್ಮಿಷನ್ ತಗೊಂಡಿದ್ದಾರೆ. ಓಕೆನಾ? ಸೊ ಈ ಮಾಹಿತಿ ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಡನ್? ಎಸ್. ಸೊ ಇವತ್ತಿನ ನಮ್ಮ ಹುಣ್ಣಿಮೆ ಧ್ಯಾನದ ಒಂದಿಷ್ಟು ಮಹತ್ವವನ್ನ ಹೇಳ್ತೀನಿ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಪರಿವರ್ತನೆ ನಡೀತಾ ಇರುತ್ತೆ. ಸ್ಪೆಷಲಿ ಹುಣ್ಣಿಮೆ ಇದೆ ನೋಡ್ರಿ, ಇದು ಬಹಳ ಪಾಸಿಟಿವ್ ವೈಬ್ರೇಷನ್ ಇರುವಂತ ದಿನ. ಇವತ್ತಿಂದ ಬಹಳ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ಈ ಪಾಸಿಟಿವ್ ವೈಬ್ರೇಷನ್ ಇರುವಂತ ಟೈಮ್ ನಲ್ಲಿ ನಾನೇನಾದ್ರೂ ಧ್ಯಾನ ಮೆಡಿಟೇಷನ್ ಮಾಡಿದ್ರೆ ನಮ್ಮ ಸಂಕಲ್ಪಗಳಿರುತ್ತೆ ನೋಡ್ರಿ, ಅವು ಸಿದ್ಧಿ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ಮಹತ್ವ. ಆಮೇಲೆ ಬಹಳಷ್ಟು ಮಹತ್ವ ಇದೆ, ಮತ್ತೆ ಯಾವಾಗಾದ್ರೂ ಸಮಯ ಸಿಕ್ಕ ನೋಡೋಣ. ಅದರ ನಂತರ ಎಲ್ಲ ನಮ್ಮ ಗ್ರ್ಯಾಂಡ್ ಮಾಸ್ಟರ್ಸು ಮತ್ತೆ ಯಾರೆಲ್ಲ ಕ್ರಿಸ್ಟಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರಿ, ಇವತ್ತು ತಪ್ಪದೇನೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಚಂದಿರನ ಬೆಳಕಿಗಿಟ್ಟು ನೀವು ಮಲ್ಕೊಳ್ಬೇಕು. ಅವು ಚಾರ್ಜ್ ಆಗುತ್ತೆ ಇಡೀ ರಾತ್ರಿ. ಬೆಳಗ್ಗೆ ಸ್ನಾನ ಮಾಡಿ ಮತ್ತೆ ಅವುಗಳನ್ನ ನೀವು ಧರಿಸ್ಕೊಳ್ಬೋದು. ಇದು ನೆನ್ಪಿಲ್ ಮಾಡ್ರಿ. ನೀವು ಮಾಲೆ ಹಾಕ್ತಾ ಇದ್ದೀರಿ, ಮಾಲೆ ಇರ್ಬೋದು, ಕ್ರಿಸ್ಟಲ್ಸ್ ಇರ್ಬೋದು. ಆಮೇಲೆ ಕೆಲವರು ಇಲ್ಲಿ ಬಂದಾಗ ನೀವು ಕ್ರಿಸ್ಟಲ್ಸ್ ನ ಕೆಲವು ಪೆನ್ಸಿಲು, ಪಿರಾಮಿಡ್ ಎಲ್ಲ ತಗೊಂಡು ಹೋಗಿದ್ರಿ, ಅವು ಎಲ್ಲಾನು ಸಮೇತ ನೀಟಾಗಿ ಒಂದು ಬಟ್ಟೆ ಮೇಲೆ ಹಾಕ್ಬಿಡ್ರಿ. ಓಕೆ, ದಯವಿಟ್ಟು ಇದಷ್ಟು ಮಾಡ್ರಿ. ಮತ್ತೆ ಚಾರ್ಜ್ ಮಾಡ್ಲೇಬೇಕು ಕಂಪಲ್ಸರಿ. ಆಮೇಲೆ ರೇಖಿಯೊಳಗೆ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ. ಹೀಲಿಂಗ್ ಪೆನ್ಸಿಲ್ಗಳು ನಿಮ್ಮ ಹತ್ರ ಬಹಳ ಇದೆ, ಎಲ್ಲರ ಹತ್ರನೂ ಇವೆ. ಯಾರ ಹತ್ರ ಇದೆ ಅವರೆಲ್ಲರೂ ಕಡ್ಡಾಯವಾಗಿ ಇವತ್ ನೆನ್ಪಿಲಿ ಅಷ್ಟು ಮಾಡ್ಬೇಕು. ಓಕೆನಾ? ಸೊ ಈಗ ನಾವು ಮೆಡಿಟೇಷನ್ ಕಡೆಗೆ ಹೋಗೋಣ. ಯಾರೆಲ್ಲರೂ ರೆಡಿ ಇದ್ದೀರಿ? ಒಂದ್ಸಲ ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ. ನಾನು ಚಾಟ್ ಬಾಕ್ಸ್ ಅನ್ನು ಆನ್ ಮಾಡ್ತೀನಿ, ವೇಟ್ ಮಾಡ್ರಿ. ಒಂದ್ಸಲ ಐ ಆಮ್ ರೆಡಿ ಅಂತ ಟೈಪ್ ಮಾಡ್ರಿ. ಎಸ್, ಮಾನಸ ಫಸ್ಟ್. ಓಕೆ ಓಕೆ ಓಕೆ, ಸಂಧ್ಯಾ, ಸುಮಾ, ಸುಜಾತ, ಡನ್.
ಎಸ್, ನಮ್ಮ ಝೂಮಿಗೆ ಸದ್ಯಕ್ಕೆ 300 ಇದೆ, 500 ಮಾಡ್ಬೇಕಾಗಿದೆ. ಮಾಡಿದ್ಮೇಲೆ ಮತ್ತೆ ಹೆಚ್ಚಿನ ಸಂಖ್ಯೆ ಬರೋದಕ್ಕೆ ಸಾಧ್ಯ ಇದೆ. ಸದ್ಯಕ್ಕೆ ಸಾಕ್ 300 ಅಂತ ಅಷ್ಟಕ್ಕೆ ಸ್ಟಾಪ್ ಮಾಡಿವಿ. ಮುಂದಿನ ಅಮಾವಾಸ್ಯೆ ತನಕ 500 ಮಾಡ್ತೀನಿ, ಅದು ಆಗುತ್ತೆ. ಓಕೆ, ಸೊ ಯಾರೆಲ್ಲರೂ ರೆಡಿ ಇದ್ದೀರಿ ಅವರೆಲ್ಲರಿಗೂ ಸಮೇತ ಒಂದು ಸಲ ಅಭಿನಂದನೆಯನ್ನ ಹೇಳ್ತಾ, ಸೊ ಎಲ್ರು ದಯವಿಟ್ಟು ನೇರವಾಗಿ ಕುಳಿತುಕೊಳ್ರಿ. ಮತ್ತೆ ನಿಮ್ಮ ಎದುರಿಗೆ ದೀಪ ಮತ್ತು ನೀರನ್ನ ತೆಗೆದುಕೊಳ್ರಿ. ಮೆಡಿಟೇಷನ್ ಎಲ್ಲ ಮುಗಿದ ಮೇಲೆ ಆ ನೀರನ್ನ ನೀವು ಕುಡಿಬಹುದು, ನಿಮ್ಮ ಮನೆಯಲ್ಲಿ ಇರುವವರಿಗೂ ಕುಡಿಸ್ಬೋದು ನೀವು. ಅದು ಹೀಲಿಂಗ್ ವಾಟರ್ ಆಗುತ್ತೆ, ಚಿಕಿತ್ಸಕ ಶಕ್ತಿ, ಅಮೃತಕ್ಕೆ ಸಮ ಆಗ್ಬಿಡುತ್ತೆ. ಹಾಗಾಗಿ ಅಷ್ಟು ದಯವಿಟ್ಟು ನೆನ್ಪಿಡ್ರಿ. ಮತ್ತೆ ಮಾಸ್ಟರ್ಸ್ ಗಳಿಗೆಲ್ಲ ಗೊತ್ತಿರೋದಿದೆ, ಉಳಿದವ್ರು ಯಾರ್ಯಾರು ಹೊಸಬ್ರಿದ್ರಿ ಅವ್ರಿಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಎಸ್, ನಮ್ಮ ರಮೇಶ್ ಅಣ್ಣನು ಬಂದಾರಿ ಇವತ್ತ. ಓಕೆ, ಎಸ್ ಎಸ್. ಇಲ್ಲ, ವಾಟರ್ ನಲ್ಲಿ ಇಡ್ಬೇಡ್ರಿ, ಸುಮ್ನೆ ಇಡ್ರಿ. ಒಂದ್ ಬಟ್ಟೆ ಹಾಸ್ಬಿಡ್ರಿ, ಸುಮ್ನೆ ಇಟ್ಬಿಡ್ರಿ. ನೀರಲ್ಲಿ ಇಡ್ಬಾರ್ದು, ನೆನ್ಪಿಡ್ರಿ. ಕೆಲವ್ರು ಏನೇನೋ ಮಾಡ್ತಿರ್ತೀರಿ, ಉಪ್ಪು ನೀರೊಳಗೆ ಹಾಕಿರ್ತೀರಿ, ಅದು ಉಪ್ಪೆಲ್ಲ ಎಳ್ಕೊಂಡು ಊಟ ಕಲರ್ ಎಲ್ಲ ಚೇಂಜ್ ಆಗುತ್ತೆ ನಿಮ್ ಕ್ರಿಸ್ಟಲ್. ನೀವು ಏನಾದ್ರೂ ಉಪ್ಪು ನೀರಲ್ಲಿ ಸುಮ್ನೆ ಜಸ್ಟ್ ಹಾಕಿ ಒಂದ್ 2 ನಿಮಿಷಕ್ಕೆ ತೆಗೆದ್ ಬಿಡ್ಬೇಕು ಯಾವಾಗ್ಲೂ. ಅದು ಹಾಕಿದ್ರೆ ಉಪ್ಪೇ ಎಳ್ಕೊಂಡ್ ಬಿಡುತ್ತೆ. ಇದು ಅಟ್ರಾಕ್ಟ್ ಮಾಡೋ ಪವರ್ ಜಾಸ್ತಿ ಇರುತ್ತೆ ಕ್ರಿಸ್ಟಲ್ಗಳಿಗೆ. ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಕೆಲವೊಂದ್ಸಲ ಸಿಡುಕಿ ಬಿಡೋದು ಈ ರೀತಿ ಆಗುತ್ತೆ. ಹಾಗಾಗಿ ಅಷ್ಟು ಮಾಡೋದ್ ಬೇಕಾಗಿಲ್ಲ. ಜಸ್ಟ್ ಒಂದ್ ಬಟ್ಟೆ ಹಾಸ್ರಿ, ಅದ್ರ ಮೇಲೆ ನೀಟಾಗಿ ಇಟ್ಬಿಡ್ರಿ, ಆರಾಮ್ಸೆ ರೆಸ್ಟ್ ಮಾಡ್ರಿ. ಬೆಳಗಾಗಿ ಎದ್ದು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಮತ್ತೆ ಆಮೇಲೆ ನೀವು ಹಾಕೊಡ್ರಿ. ಓಕೆನಾ? ಎಸ್. ಸೊ ಎಲ್ರು ನೇರವಾಗಿ ಕುಳಿತುಕೊಡ್ರಿ. ಹಾ, ಯಾವಾಗ್ಲೂ ಹೇಳ್ತೀನಿ ನೋಡಿ, ನೆನ್ಪಿಡ್ರಿ. ಹಂಗೆಲ್ಲ ಉಪ್ಪು ನೀರಾಗ ಹಾಕ್ದ, ಬಿಸಿ ನೀರಾಗ ಹಾಕ್ದ, ತಣ್ಣೀರಾಗ ಏನೇನೋ ಮಾಡ್ತಿರ್ತೀರಿ, ನಿಮ್ದೇ ತಲೆ ಓಡಿಸಂಗ್ ಏನು ಮಾಡ್ಬೇಡ್ರಿ ನೀವು. ಹಂಗ್ ಮಾಡಿದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಬಹಳ ಕಾಸ್ಟ್ಲಿ ಇರೋದು. ಒಂದು ಕ್ರಿಸ್ಟಲ್ ಹುಟ್ಟೋದಕ್ಕೆ ಸಾವಿರಾರು ವರ್ಷಗಳು ತಗೊಂಡಿದೆ ಭೂಮಿಯಲ್ಲಿ. ಹಾ, ಬಾಟಲ್ ಅಲ್ಲಿ ಇಡ್ರಿ ಅಥವಾ ಗ್ಲಾಸ್ ಅಲ್ಲಿ ಇಡ್ರಿ. ಇಲ್ಲ, ಅಷ್ಟೇ ಇರ್ಲಿಲ್ಲ, ಇಲ್ಲ ಅದು ಒಂದೇ ಇರ್ಲಿ. ಬಾಟಲ್ ಅಲ್ಲಿ ಇಡ್ರಿ ಅಥವಾ ಗ್ಲಾಸ್ ನಲ್ಲಿ ಇಟ್ಕೋರಿ. ಮತ್ತೆ ದೀಪನು ನಿಮ್ ಎದುರಿಗಿಡ್ರಿ. ದೀಪದಿಂದ ನಿಮ್ಮ ಶರೀರದ ಅಗ್ನಿ ತತ್ವ ಇದೆ ನೋಡ್ರಿ, ಅದು ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮಲ್ಲಿ ಏಕಾಗ್ರತೆ ಬರುತ್ತೆ. ದೀಪ ಇಟ್ಟು ನೀರಿಡೋದ್ರಿಂದ ಅದರಲ್ಲಿ ಎನರ್ಜಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇದೆಲ್ಲ ಸೈಂಟಿಫಿಕ್ ಇರೋದು, ಅದೇ ಕಾರಣಕ್ಕೆ ಹೇಳೋದು. ಓಕೆನಾ? ಸೊ ಎಲ್ರು ನೇರವಾಗಿ ಕುಳಿತುಕೊಳ್ರಿ. ಸೊ ನಿಮ್ಮ ಇಡೀ ಶರೀರವನ್ನ ಈ ರೀತಿ ಟ್ಯಾಪಿಂಗ್ ಮಾಡ್ರಿ ಜೋರಾಗಿ. ಇಡೀ ಶರೀರ ಮೊದಲು 2 ಕೈಲಿಂಗ್ ಮಾಡ್ರಿ ಜೋರಾಗಿ. ಮತ್ತೆ ಈ ಕೈ, ಇಡೀ ಬಾಡಿ ಎಲ್ಲ ಪೂರಾ ಆಕ್ಟಿವೇಟ್ ಮಾಡ್ರಿ, ಟ್ಯಾಪಿಂಗ್ ಮಾಡ್ರಿ. ಬೇಗ 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 ಸೌಂಡ್ ಬರ್ಲಿ. ಸ್ವಲ್ಪ ಪೆಟ್ ಹತ್ಲಿ ಏನಾಗೋದಿಲ್ಲ. ಏನ್ ಬೇರೆಯವ್ರು ಹೊಡಿಲತ್ತಾರೆ ನಿಮ್ಗೆ ನೀವು ಹಾ ಆಕ್ಟಿವೇಟ್ ಮಾಡ್ರಿ ಪೂರ್ತಿ. ಎಲ್ಲಿ ತನಕ ನಿಮ್ಮ ಕೈ ನಿಲ್ಕುತ್ತೆ ಅಲ್ಲಿ ತನಕ ಟ್ಯಾಪಿಂಗ್ ಮಾಡ್ರಿ. ಮುಖದ ಮೇಲೆ ಮಾಡ್ರಿ ಸಂಪೂರ್ಣ. ಹಾ, ಕಿವಿಗಳು, ತಲೆಯ ಭಾಗ, ಆಮೇಲೆ ಹಣೆ. ಹಾ, ಸ್ವಲ್ಪ ಜೋರಾಗಿ ಮಾಡ್ರಿ. ತಲೆ ಮಾಡ್ರಿ ಪೂರ್ತಿ, ಪೂರ್ತಿ ತಲೆ ತುಂಬಾ. ಸಂಪೂರ್ಣ ಹೃದಯದ ಭಾಗವನ್ನ ಟ್ಯಾಪಿಂಗ್ ಮಾಡ್ರಿ. ಹೃದಯದ ಭಾಗ, ಬೆನ್ನಿನ ಭಾಗದಲ್ಲಿ ಎಲ್ಲಿ ತನಕ ಕೈ ನಿಲ್ಕುತ್ತೆ ಅಷ್ಟ್ರ ತನಕ ಮಾಡ್ರಿ. ಹೊಟ್ಟೆ ಭಾಗ ಮಾಡ್ರಿ ಸಂಪೂರ್ಣ. ಸ್ವಲ್ಪ ಹೊಟ್ಟೆ ಭಾಗದ ಮೇಲೆ ಜಾಸ್ತಿ ಪೆಟ್ಟು ಹಾಕ್ರಿ. ಅಲ್ಲಿ ಸ್ವಲ್ಪ ಚರ್ಮ ದಪ್ಪಾಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಪೆಟ್ಟು ಹಾಕಿದ್ರೆ ಟಚ್ ಆಗುತ್ತೆ ಎನರ್ಜಿ. ಬೇಗ ಬೇಗ ಮಾಡ್ರಿ. 2 ತೊಡೆ ಭಾಗಗಳಿಗೆ ಟ್ಯಾಪಿಂಗ್ ಮಾಡ್ರಿ, ಅಥವಾ ಎದ್ ನಿಂತ್ ಮಾಡ್ರಿ. 1 ನಿಮಿಷ ಎಲ್ಲಾರು ಎದ್ ನಿಲ್ರಿ. ಎದ್ ನಿಂತ್ ಮಾಡ್ರಿ, ಮೊಳಕಾಲಿನ ಕೆಳಗೆ, ಶರೀರದ ಎಲ್ಲಾ ಕಡೆಗೂ ಸಮೇತ ಯಾವ ಪ್ಲೇಸು ಬಿಡ್ಲಾರ್ದಂಗ ಶರೀರದ ಸೂಕ್ಷ್ಮ ಭಾಗಗಳೆಲ್ಲ ನಿಮ್ದೇ ಇವೆ, ಬೇರೆಯವ್ರದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಟ್ಯಾಪಿಂಗ್ ಅನ್ನ ಮಾಡ್ರಿ, ಸ್ವಲ್ಪ ಜೋರಾಗಿ ಮಾಡ್ರಿ, ಚಂದ. ಮತ್ತೆ ತಲೆ ಭಾಗಕ್ಕೆ ಬರ್ರಿ. ಈ ರೀತಿ ತಲೆಯಿಂದ ಕಾಲಿನ ಬೆರಳಿನ ತನಕ 3 ರೌಂಡ್ಗಳಲ್ಲಿ ಟ್ಯಾಪಿಂಗ್ ಮಾಡ್ರಿ. ತಲೆಯಿಂದ ಮಾಡ್ತಾ 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 ಕಾಲಿನ ತನಕ ಬರುದು, ಮತ್ತೆ ತಲೆಯಿಂದ ಮತ್ತೆ ಕಾಲಿನ ತನಕ, ಈ ರೀತಿ 3 ರೌಂಡ್ಗಳಲ್ಲಿ ಟ್ಯಾಪಿಂಗ್ ಅನ್ನ ಮಾಡಿ.
ಎಸ್. 3 ರೌಂಡ್ ಯಾರ್ಯಾರ್ದಾಗಿದೆ ಅವರೆಲ್ಲರೂ ಸೈಲೆಂಟ್ ಆಗಿ ಕೇಳಕ್ ಕುಳಿತುಕೊಳ್ರಿ. ಯಾರ್ದು 3 ರೌಂಡ್ ಆಗಿದೆ ಅವರೆಲ್ಲರೂ ಸೈಲೆಂಟ್ ಆಗಿ ಕೇಳಕ್ ಕುಳಿತುಕೊಳ್ರಿ. ಧ್ಯಾನ ಮುದ್ರೆಯನ್ನ ತೆಗೆದುಕೊಳ್ರಿ. ಎಸ್. ಸೊ ಎಲ್ಲರದು ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ನೇರವಾಗಿ ಕುಳಿತುಕೊಳ್ರಿ. 2 ಕೈಗಳನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಳ್ಳಿ. 2 ಕಣ್ಣನ್ನ ಮುಚ್ಚಿ ನಿಮ್ಮ ಇಡೀ ಶರೀರವನ್ನ ಗಮನಿಸಿ. ಸಂಪೂರ್ಣ ನಿಮ್ಮ ಶರೀರದ ಎನರ್ಜಿಯನ್ನ ಗಮನಿಸುತ್ತಾ ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸಿ. ಇದೀಗ 5 ಸಲ ಓಂಕಾರವನ್ನ ಹೇಳಿ ನಿಮ್ಮ ಚಿತ್ತ ಹೃದಯದಲ್ಲಿಯೇ ಕೇಂದ್ರೀಕರಿಸುತ್ತಾ ಹೃದಯದ ಧ್ವನಿಯಿಂದ 5 ಸಲ ಓಂಕಾರವನ್ನ ಹೇಳಿ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ನಿಮ್ಮ ಚಿತ್ತವನ್ನ ನಿಮ್ಮ 2 ಹೆಬ್ಬೆರಳಿನ ಕಡೆಗೆ ತೆಗೆದುಕೊಂಡು ಬನ್ನಿ. ನಿಮ್ಮ 2 ಹೆಬ್ಬೆರಳುಗಳು ಸಂಪೂರ್ಣ ಸಡಿಲಗೊಳಿಸಿ ಮತ್ತು ಹಗುರಗೊಳಿಸಿ. ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ ನಿಮ್ಮ ಹೆಬ್ಬೆರಳುಗಳು. ಸಂಪೂರ್ಣ ನಿಮ್ಮ ಕಾಲಿನ ಎಲ್ಲ ಬೆರಳುಗಳು ಸಡಿಲಗೊಳಿಸಿ ಮತ್ತೆ ಹಗುರಗೊಳಿಸಿ. ನಿಮ್ಮ 2 ಪಾದಗಳು ಸಡಿಲಗೊಳಿಸಿ ಮತ್ತು ಹಗುರಗೊಳಿಸಿ. 'ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ಮೊಳಕಾಲಿನವರೆಗೂ ತೆಗೆದುಕೊಂಡು ಬನ್ನಿ.
ನಿಮ್ಮ ಎರಡೂ ಮೊಳಕಾಲುಗಳು ಸಂಪೂರ್ಣ ಸಡಿಲಗೊಳಿಸಿ ಮತ್ತು ಹಗುರಗೊಳಿಸಿ. ಯಾವುದೇ ಬಿಗುವಿಲ್ಲದಂತೆ ನಿಮ್ಮ ಎರಡೂ ಕಾಲುಗಳೀಗ ಸಡಿಲಗೊಂಡಿರುವುದನ್ನ ಖಚಿತಪಡಿಸಿಕೊಳ್ಳುತ್ತಾ ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ತೊಡೆಯ ಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಸಂಪೂರ್ಣ ನಿಮ್ಮ ಎರಡೂ ತೊಡೆಯ ಭಾಗಗಳೀಗ ಶಾಂತವಾಗುತ್ತಿವೆ, ಸಡಿಲವಾಗುತ್ತಿವೆ, ಹಗುರವಾಗುತ್ತಿವೆ. ಶರೀರದ ಸೂಕ್ಷ್ಮ ಸ್ಥಳಗಳನ್ನ ಸಡಿಲಗೊಳಿಸಿ ಮತ್ತು ಹಗುರಗೊಳಿಸಿ. ನಿಮ್ಮ ಹೊಟ್ಟೆಯ ಭಾಗ, ಹೃದಯದ ಭಾಗವು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ. ನಿಮ್ಮ ಸೊಂಟದ ಭಾಗ, ಬೆನ್ನಿನ ಭಾಗವು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ. ಭುಜದಿಂದ ಬೆರಳಿನವರೆಗೂ ಸಹ ಎರಡೂ ಕೈಗಳು ಸಡಿಲಗೊಳಿಸಿ. ನಿಮ್ಮ ಕಂಠದ ಭಾಗ ಸಡಿಲಗೊಳಿಸಿ. ನಿಮ್ಮ ಬಾಯಿ, ಮೂಗು, ಕಣ್ಣು, ಕಣ್ಣ ರೆಪ್ಪೆಗಳು, ಹಣೆಯ ಭಾಗ, ಎರಡೂ ಕಿವಿಗಳು ಸಡಿಲಗೊಳಿಸಿ. ಸಂಪೂರ್ಣ ನಿಮ್ಮ ತಲೆಯ ಭಾಗ ಸಡಿಲಗೊಳಿಸಿ ಮತ್ತು ಹಗುರಗೊಳಿಸಿ. ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ, ಸಂಪೂರ್ಣ ಹಗುರಗೊಂಡಿದ್ದೀರಿ. ನೀವೀಗ ನಿಮ್ಮ ಮನೋಮಯ ಕೋಶದೊಂದಿಗೆ ನಿಮ್ಮ ಸಾಕಾರ ಶರೀರದಿಂದ ಹೊರಗೆ ಬಂದಿದ್ದೀರಿ. ನೀವೀಗ ಒಂದು ಬೆಳಕಿನ ಶರೀರದಿಂದ ನಿಮ್ಮದೇ ಆಗಿರುವ ಶರೀರದಿಂದ ನೀವೀಗ ಹೊರಗೆ ಬಂದಿದ್ದೀರಿ. ನಿಮ್ಮದೇ ಜಡ ಶರೀರವನ್ನ ಗಮನಿಸಿ. ನಿಶ್ಚಲವಾಗಿ ಕುಳಿತುಕೊಂಡಿದೆ. ಇದೀಗ ನೀವು ನಿಮ್ಮ ಮನೆಯಿಂದ ಆಚೆ ಬಂದಿದ್ದೀರಿ. ಇದೀಗ ನೀವು ಆಕಾಶದಲ್ಲಿ ಹಾರುತ್ತಾ ಹಾರುತ್ತಾ ಒಂದು ಬೆಟ್ಟದ ಎದುರಿಗೆ ನಿಂತುಕೊಂಡಿದ್ದೀರಿ. ಒಂದು ದೊಡ್ಡದಾದ ಬೆಟ್ಟವಿದೆ. ನೀವೀಗ ಅದರ ಎದುರಿಗೆ ನಿಂತುಕೊಂಡಿದ್ದೀರಿ. ಇದೀಗ ನೀವು ಆ ಬೆಟ್ಟವನ್ನ ಹತ್ತುತ್ತಾ ಮೇಲೆ ಮೇಲೆ ನಡೆಯಿರಿ. 1, 2, 3, 4, 5, 6, 7, 8, 9, 10. ನೀವೀಗ ಸಂಪೂರ್ಣ ಬೆಟ್ಟದ ತುತ್ತ ತುದಿಗೆ ಬಂದಿದ್ದೀರಿ. ಬೆಟ್ಟದ ತುತ್ತ ತುದಿಯಲ್ಲಿ ಅನಂತ ಶಕ್ತಿಯಿಂದ ತುಂಬಿರುವ ನಿಮ್ಮ ಮನೇ ದೇವರಿರುವುದನ್ನ ಗಮನಿಸಿ. ನಿಮ್ಮ ಮನೇ ದೇವರೀಗ ಸಂಪೂರ್ಣ ಸಾಕಾರ ರೂಪದಲ್ಲಿ ನಿಮ್ಮ ಎದುರಿಗೆ ನಿಂತುಕೊಂಡಿದ್ದಾರೆ. ನಿಮ್ಮ ಮನೇ ದೇವರ ದೃಷ್ಟಿಯನ್ನ ತೆಗೆದುಕೊಳ್ಳಿ. ಇದೀಗ ನಿಮ್ಮ ಹೃದಯದಲ್ಲಿ ಏನಾದರೂ ನಿಮ್ಮ ಇಚ್ಛೆಗಳು ಪ್ರಕಟಿಸಬೇಕು ಎಂದಿದ್ದರೆ ಅದನ್ನ ನಿಮ್ಮ ಮನೇ ದೇವರ ಎದುರಿಗೆ ಪ್ರಕಟಿಸಿ.
ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನನ್ನ ಜೀವನದಲ್ಲಿ ನನಗೆ ನೀನು ಎಲ್ಲವೂ ಕರುಣಿಸಿರುವೆ. ಅದಕ್ಕಾಗಿ ನಿನಗೆ ಧನ್ಯವಾದಗಳು. ನಿಮ್ಮ ಹೃದಯದ ಭಾವನೆಯನ್ನ ಸಂಪೂರ್ಣ ಹೇಳಿಕೊಳ್ಳಿ. ಇದೀಗ ನಿಮ್ಮ ಮನೇ ದೇವರ ದಿವ್ಯ ಹಸ್ತ ನಿಮ್ಮ ತಲೆಯ ಮೇಲಿರುವುದನ್ನ ಗಮನಿಸಿ. ನಿಮ್ಮ ಮನೇ ದೇವರ ದಿವ್ಯ ಹಸ್ತದಿಂದ ಅನಂತವಾದ ಕೆಂಪು ಬಣ್ಣದ ಬೆಳಕು ನಿಮ್ಮ ಸಹಸ್ರಾರದಲ್ಲಿ ಪ್ರವೇಶವಾಗುತ್ತಿದೆ. ಸಂಪೂರ್ಣ ನಿಮ್ಮ ಸಹಸ್ರಾರವೀಗ ಬೆಳಕಿನಿಂದ ತುಂಬಿಕೊಳ್ಳುತ್ತಿದೆ. ಸಹಸ್ರಾರದಿಂದ ಬೆಳಕು ನಿಧಾನಕ್ಕೆ ನಿಮ್ಮ ಆಜ್ಞಾಚಕ್ರ ಪ್ರವೇಶ ಮಾಡುತ್ತಿದೆ. ಧಾರಾಕಾರವಾದ ಶಕ್ತಿಯು ನಿಮ್ಮ ಮನೇ ದೇವರು ನಿಮಗೆ ಕರುಣಿಸುತ್ತಿದ್ದಾರೆ. ಸ್ವೀಕರಿಸಿ. ನಿಮ್ಮ ಶರೀರದಲ್ಲಿ ನಿಮಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೆಚ್ಚಿನ ಬೆಳಕಿನ ಪ್ರವಾಹ ಗಮನಿಸಿ. ಆ ಬೆಳಕು ನಿಮ್ಮ ಕಂಠದವರೆಗೂ ಹರಿಯುತ್ತಿದೆ. ನಿಮ್ಮ ಹೃದಯದಲ್ಲಿ, ನಾಭಿಯಲ್ಲಿ, ಸ್ವಾಧಿಷ್ಠಾನದಲ್ಲಿ, ನಿಮ್ಮ ಮೂಲಾಧಾರದಿಂದ ಸಂಪೂರ್ಣ ನಿಮ್ಮ 2 ಕಾಲಿನ ಬೆರಳಿನವರೆಗೂ ಆ ಶಕ್ತಿ ಪ್ರವಾಹದಂತೆ ನಿಮ್ಮ ಶರೀರದಲ್ಲಿ ಹರಿಯುತ್ತಿದೆ. ಇದೀಗ ನಿಮ್ಮ ಮನೇ ದೇವರು ಸಂಪೂರ್ಣ ನಿಮಗೆ ಆಶೀರ್ವಾದವನ್ನ ಮಾಡುತ್ತಾ ಅವರೀಗ ಕಣ್ಮರೆಯಾದರು. ಇದೀಗ ಆಕಾಶವನ್ನ ಗಮನಿಸಿ. ಈ ದಿನದ ಪೂರ್ಣ ಚಂದ್ರ ತನ್ನ ಎಲ್ಲ ಶಕ್ತಿಯನ್ನ ಬಿಳಿಯಾದ ಬೆಳಕಿನ ರೂಪದಲ್ಲಿ ನಿಮಗೆ ಧಾರೆ ಎರೆಯುತ್ತಿದ್ದಾನೆ. ಚಂದಿರನ ಅನಂತ ಬೆಳಕು ನಿಮ್ಮ ಸಹಸ್ರಾರ ತುಂಬಿಕೊಳ್ಳುತ್ತಿದೆ. ನೀವೀಗ ಚಂದಿರನಂತೆ ಸಂಪೂರ್ಣ ಶಾಂತ ಚಿತ್ತರಾಗುತ್ತಿದ್ದೀರಿ. ನಿಶ್ಚಿಂತ ಮನಸ್ಥಿತಿಯು ನಿಮ್ಮಲ್ಲಿ ತನ್ನಿಂದ ತಾನೇ ಬರುತ್ತಿದೆ. ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ ಈ ಎಲ್ಲವೂ ನಿಮ್ಮೊಳಗೆ ತನ್ನಿಂದ ತಾನೇ ಜಾಗೃತವಾಗುತ್ತಿದೆ. ಚಂದಿರನ ಬಿಳಿಯಾದ ಬೆಳಕು ಇಡೀ ಶರೀರದಲ್ಲಿ ತುಂಬಿಕೊಳ್ಳುತ್ತಿರುವುದನ್ನ ಗಮನಿಸಿ ಮತ್ತು ಅನುಭವಿಸಿ. ನಿಮ್ಮ ತಲೆಯ ಭಾಗ, ಭ್ರುಕುಟಿ, ಕಂಠ, ಹೃದಯ, ನಾಭಿ, ಸ್ವಾಧಿಷ್ಠಾನ, ನಿಮ್ಮ ಮೂಲಾಧಾರ ಇಡೀ ನಿಮ್ಮ ಶರೀರವೀಗ ಬಿಳಿಯಾದ ಬೆಳಕಿನಿಂದ ತುಂಬಿ ಹೋಗಿದೆ. ಈ ದಿನದ ಹುಣ್ಣಿಮೆಯ ಅನಂತ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಎಲ್ಲ ಕನಸುಗಳು ನನಸು ಮಾಡಲು ಸಹಾಯ ಮಾಡುತ್ತಿದೆ.
ಇದೀಗ ನಿಮ್ಮ ಎದುರಿನಿಂದ ಚಂದಿರನು ನಿಧಾನಕ್ಕೆ ಮರೆಯಾಗಿ ನಿಮ್ಮ ಎದುರಿಗೆ ನಿಮ್ಮ ಗುರು ನಿಂತುಕೊಂಡಿದ್ದಾರೆ. ಗುರುವಿನ ದಿವ್ಯ ಶಕ್ತಿಯು ನಿಮ್ಮೊಳಗೆ ಹರಿದು ಬರುತ್ತಿದೆ. ನಿಮ್ಮ ಗುರುವಿನ ಹೆಬ್ಬೆರಳು ನಿಮ್ಮ ಭ್ರುಕುಟಿಗೆ ಟಚ್ ಮಾಡುತ್ತಿರುವುದನ್ನ ಗಮನಿಸಿ. ನಿಮ್ಮ ಗುರುವಿನ ಹೆಬ್ಬೆರಳು ನಿಮ್ಮ ಹಣೆಯ ಮಧ್ಯದಲ್ಲಿದೆ. ಗುರುವಿನ ಹೆಬ್ಬೆರಳಿನಿಂದ ಅನಂತ ಬ್ರಹ್ಮಾಂಡದ ಶಕ್ತಿ ನಿಮ್ಮೊಳಗೆ ಪ್ರವೇಶವಾಗುತ್ತಿದೆ. ಹೇ ಗುರುವೇ, ಸದ್ಗುರುವೇ, ಪರಮ ಗುರುವೇ, ಪರಾತ್ಪರ ಶಕ್ತಿಯಾಗಿರುವ ನನ್ನ ಗುರುವೇ, ನೀನು ನೀಡಿದ ಜ್ಞಾನ, ನೀನು ಧಾರೆ ಎರೆದ ಧ್ಯಾನ, ನಿನ್ನ ಕರುಣೆಗೆ ನನ್ನ ಅನಂತ ಕೋಟಿ ನಮನಗಳು. ಗುರುವಿನ ದಿವ್ಯ ಪಾದಗಳಿಗೆ ನೀವೀಗ ಹಣೆ ಮಣೆದು ನಮಸ್ಕರಿಸುತ್ತಿದ್ದೀರಿ. ಗುರುವಿನ ದಿವ್ಯ ಹಸ್ತವೀಗ ನಿಮ್ಮ ತಲೆಯ ಮೇಲಿದೆ. ತಥಾಸ್ತು, ತಥಾಸ್ತು, ತಥಾಸ್ತು. ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸುತ್ತಾ ಹೃದಯಪೂರ್ವಕವಾಗಿ ನಿಮ್ಮ ಗುರುವಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದ ಹೊಂಬೆಳಕಿಗೆ ಕರೆದು ತಂದ ಪರಮರಾಧ್ಯ ಪರಮೇಶ್ವರ ಸ್ವರೂಪಿಯಾದ ಗುರುವಿಗೆ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ಹೃದಯಪೂರ್ವಕವಾಗಿ ಚಂದಿರನ ಶಕ್ತಿಗೂ ಧನ್ಯವಾದವನ್ನ ಸಮರ್ಪಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮನೇ ದೇವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೂ ಸಹ ಧನ್ಯವಾದವನ್ನ ಸಮರ್ಪಿಸಿ. ಈ ಕ್ಷಣದಲ್ಲಿ ನಿಮಗೆ ಯಾರ್ಯಾರು ನೆನಪಾಗುತ್ತಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ತಿಳಿಸಿ. ರೇಖೀಯ ಶಕ್ತಿಗೂ, ಎಲ್ಲ ಮಹಾತ್ಮರಿಗೂ, ಶರಣರಿಗೂ, ಸಂತರಿಗೂ, ಗುರು ಹಿರಿಯರಿಗೂ ಯಾರೆಲ್ಲರೂ ನೆನಪಾಗುತ್ತಿದ್ದಾರೆ ಅವರೆಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸುತ್ತಾ ಇದೀಗ ನೀವು ನಿಧಾನಕ್ಕೆ ಬೆಟ್ಟದಿಂದ ಕೆಳಗೆ ಬನ್ನಿ. ನಿಮಗೆ ಬರೋದಕ್ಕೆ ಇಷ್ಟವಿಲ್ಲ, ಆದರೂ ಕೆಳಗೆ ಬನ್ನಿ. ಇನ್ನೂ ನಿಮ್ಮ ಪಾತ್ರದ ಪರಿಚಯ ಜಗತ್ತಿಗೆ ಆಗಬೇಕಿದೆ. ಸಾಧಿಸುವ ದಾರಿ ಇನ್ನೂ ದೂರವಿದೆ. ನಡೆಯಿರಿ ಕೆಳಗೆ. 10, 9, 8, 7, 6, 5, 4, 3, 2, 1. ನೀವೀಗ ಸಂಪೂರ್ಣ ಕೆಳಗೆ ಬಂದಿದ್ದೀರಿ. ಹಾಗೆ ಹಾರುತ್ತಾ ಹಾರುತ್ತಾ ನಿಮ್ಮ ಸಾಕಾರ ಶರೀರದ ಸ್ಥಳಕ್ಕೆ ಬನ್ನಿ. ನೀವೀಗ ನಿಮ್ಮ ಸಾಕಾರ ಶರೀರದ ಒಳಗೆ ಪ್ರವೇಶ ಮಾಡಿ.
ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ. ನಿಧಾನಕ್ಕೆ ಎರಡೂ ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡೂ ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳಿ ಮತ್ತು ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಇಡೀ ಶರೀರವನ್ನ ಸ್ಪರ್ಶ ಮಾಡಿಕೊಳ್ಳುತ್ತಾ ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಜೀವನದಲ್ಲಿ ನೀವಂದುಕೊಂಡ ಎಲ್ಲ ಕಾರ್ಯಗಳು ಸಫಲವಾಗಲಿ. ಆ ಪರಮೇಶ್ವರ ನಿಮ್ಮ ಜೀವನದಲ್ಲಿ ಒಳಿತನ್ನ ಮಾಡಲೆಂದು ಹಾರೈಸುತ್ತ ನನಗೆ ಸಮಯ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಥ್ಯಾಂಕ್ ಯು. ಸೊ ಆ ನೀರನ್ನ ನೀವು ಕುಡೀರಿ ಮತ್ತು ಮನೆಯಲ್ಲಿರೋರಿಗೂ ಕುಡಿಸ್ರಿ. ಎಲ್ಲರಿಗೂ ಥ್ಯಾಂಕ್ ಯು. ಒಂದು ನಿಮಿಷ. ಸೊ ಎಲ್ಲರೂ ರಿಲ್ಯಾಕ್ಸ್ ಆಗಿದ್ದೀರಿ ಅಂತ ಅನ್ಕೊಂಡಿನಿ. ಸೊ ಎಲ್ಲರೂ ಸ್ವಲ್ಪ ಕೈ ಹಿಂಗ್ ಅಲ್ಗಾಡಿಸ್ರಿ. ಎಸ್, ಓಕೆ. ಹಿಂಗ್ ಫೀಲ್ ಆಯ್ತು. ಒಂದು ನಿಮಿಷ ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ. ಸೊ ಮೆಡಿಟೇಷನ್ ಹೆಂಗ್ ಫೀಲ್ ಮಾಡ್ತು ನಿಮ್ಗೆ? ಎಸ್. ಆಮೇಲೆ ನೀವು ಯಾವ ಗ್ರೂಪ್ ನಲ್ಲಿ ಇದ್ರಿ ಅಲ್ಲಿ ನೀವು ಶೇರ್ ಮಾಡ್ಬೋದು. ಫೀಲ್ ಗುಡ್ ಶೋ. ಸೂಪರ್. ನೀವೆಲ್ಲ ಗ್ರೂಪ್ ನಲ್ಲಿ ಇದ್ದೀರಲ್ಲ, ಎಲ್ಲಾ ಗ್ರೂಪ್ ಅನ್ನ ಓಪನ್ ಮಾಡ್ಲಿಕ್ಕೆ ಹಚ್ತೀನಿ. 15 ನಿಮಿಷ ಓಪನ್ ಇರುತ್ತೆ. ನೀವಲ್ಲಿ ಶೇರಿಂಗ್ ಮಾಡ್ಬೋದು. ಮತ್ತೆ ಈ ಮೆಡಿಟೇಷನ್ ಅನ್ನ ನೀವು ದಿನಾಲು ಮಾಡ್ಬೋದು. ಇಲ್ಲಿ 3 ಶಕ್ತಿಗಳು ನಿಮ್ಗೆ ಸಫಲ್ ಮಾಡಿವಿ, ಗೊತ್ತಲ್ಲ? 3. ನಿಮ್ ಮನೆ ದೇವ್ರು, ಮತ್ತೆ ಹುಣ್ಣಿಮೆ ಧ್ಯಾನ, ಮತ್ತೆ 3ನೇದು ನಿಮ್ಮ ಗುರು. ಎಸ್. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಮೆಡಿಟೇಷನ್ ಇದೆ ನೋಡ್ರಿ, ಇದು ನಮ್ಮ ಶರೀರದ ಎಲ್ಲಾ ಲೇಯರ್ಸ್ ಗಳಿಗೆ ಹೀಲ್ ಮಾಡುತ್ತೆ. ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶದವರೆಗೂ ಎಲ್ಲಾ ಲೇಯರ್ಸ್ ಗಳಿಗೂ ಚಿಕಿತ್ಸೆಯನ್ನ ಕೊಡುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಧ್ಯಾನಿಗಳಾಗಿ, ಜ್ಞಾನಿಗಳಾಗಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು. ಬಾಯ್. ಮತ್ತೆ ನಾಳೆ ಎಲ್ಲರೂ ನೆನ್ಪಿಡ್ರಿ, ಯಾರ್ಯಾರು ಅಡ್ಮಿಷನ್ ತಗೊಂಡ್ರೆ ನಾಳೆ 7ರಿಂದ 8 ಗಂಟೆ ತನಕ ಮನಿ ರೇಖೆ ಇದೆ. ಎಲ್ಲರೂ ಜಾಯಿನ್ ಆಗ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.